ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತಾರೆ. ನಮ್ಮ SSLC ಮಾರ್ಕ್ ಎಷ್ಟು ಅಂತ ಕೇಳಿದ್ರೆ ಕಣ್ ಬಿಡ್ತೀವಿ. ಹೋದ್ ಸೋಮವಾರ ಯಾವ ಡ್ರೆಸ್ ಹಾಕೊಂಡಿದೆ ಅಂತ ಕೇಳಿದ್ರೆ ಮಾರ್ಕೆಟ್ ಅಲ್ಲಿ ರಾಗಿ ರೇಟ್ ಎಷ್ಟು, ಲಾಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಯಾರಿಗ್ ರೋಸ್ ಕೊಟ್ಟಿದ್ರಿ ಅದು ಮರ್ತೋಗಿದೆ. ಮರುವು ಅನ್ನೋದು ಮನುಷ್ಯನಿಗೆ ವರಾನೋ ಶಾಪಾನೋ ಅನ್ನೋ ಡಿಸ್ಕಷನ್ ನಡೀತಾನೆ ಇರುತ್ತೆ. ಅಂತದ್ರಲ್ಲಿ ಯಾವುದೋ ಟೆನ್ಷನ್ ಅನ್ನ ನೆನಪು ಮಾಡ್ಕೊಂಡು ಇವತ್ತಿನ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು? ಅದಕ್ಕೆ ಚಿಂತನೆಲ್ಲ ಮರೆತು ಆರಾಮಾಗಿದ್ಬಿಡಿ. ಇದು ಮಜಾ ಭಾರತ ಸೀಸನ್ 3, ಇಲ್ಲಿ ಮಜಾ ಫುಲ್ಲು. ಇವತ್ತಿನ ಮೊದಲನೇ ಸ್ಕಿಚ್ ನ ನೋಡ್ಕೊಂಡ್ ಬಂದ್ಬಿಡೋಣ. ಈ ಕಣ್ಣ ಮುಚ್ಚಾಲೆ ಆಟ ನೋಡಕ್ಕೆ ಸಿಕ್ಕಾಬಡೆ ಸಖತ್ತಾಗಿರುತ್ತೆ, ಆಡೋರ್ಗೆ ಅಯ್ಯಯ್ಯೋ ಅನ್ನೋ ಹಾಗಿರುತ್ತೆ. ಹಂಗೇನೆ ಲೈಫಲ್ಲೂ ಆಗಾಗ ಐಸ್ ಪೈಸ್ ಆಡ್ಬೇಕು ಅಂತ ಅನ್ಸತ್ತೆ. ಹೆಂಡತಿ ತವ್ರಿಗೆ ಹೋಗಿರೋದನ್ನ ಮುಚ್ಚಿಡೋದಕ್ಕೆ ಬಾಡ್ಗೆ ಹೆಂಡತಿನ ಕರ್ಕೊಂಡ್ ಬಂದ್ರೆ ತಗ್ಲಾಕೊಳ್ದೆ ಮ್ಯಾನೇಜ್ ಮಾಡಕ್ಕಾಗತ್ತಾ? ಈ ಸ್ಟೇಜ್ ಮೇಲೆ ನನಗೆ ಬಹಳ ಜನ ಹೊಡೆದ್ರು, ಶಟ್ಕೊಂಡ್ ನಿಂತಿದ್ದೆ. ಆದ್ರೆ ನೀನು ಹೊಡೆಯೋ ಒಂದೇ ಹೊಡೆತಕ್ಕೆ ಇಡೀ ಸ್ಟೇಜ್ ಅಳ್ಳಾಡಿಸ್ಬಿಟ್ಟಲೆ. ನಿನ್ ಮಕ್ಕಿಷ್ಟು ಬೆಂಕಿ ಇಕ್ಕ. ಈ ಸಂಸಾರ ಅಂದ್ರೆ ಬೇಜಾರು, ಹೆಂಡತಿ ಅಂದ್ರೆ ಅದಕ್ಕಿನ್ನ ದೊಡ್ಡ ಬೇಜಾರು. ಆಕ್ಚುಲಿ ತಾಯಿ ಒಂದು ಮಗುನ ಹೇರ್ತಾಳೆ ಅಲ್ವಾ? ತಾಯಿ ಒಂದು ಮಗುನ ಹೇರ್ತಾಳೆ. ಆದ್ರೆ ಇವ್ರವ್ವ ಮಗು ಏರೋ ಅಂದ್ರೆ ಆಸ್ಪತ್ರೆ ಇನ್ನೊಂದು ಸಣ್ಣ ಆಸ್ಪತ್ರೆನೇ ಎತ್ಬಿಟ್ಟವಳೆ. ಇಲ್ಲಿ ನೋಡಿ, ಇದು ಮೇನ್ ಗೇಟು, ಇದು ಆಪರೇಷನ್ ಥಿಯೇಟ್ರು, ಇದು ಎಕ್ಸಿಟ್. ಹುಚ್ಚ ಬಾಯಿ, ನಿನ್ ಬಾಕಿ ಎಷ್ಟು ಬೆಂಕಿ ಇಕ್ಕ. ಲೇ, ನಿಮ್ಮಪ್ಪ ನನಗೆ ಎಂತ ಮೋಸ ಮಾಡಿದಾನೆ ಗೊತ್ತೇನೆ? ಹೇಳ್ತೀನಿ. ನಿನ್ನ ಫ್ಯಾಮಿಲಿ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳೋ. ಸರ್, ಹನಿಮೂನಿಗೆ ಎಷ್ಟು ಜನ ಹೋಗ್ತಾರೆ ಸರ್? ಇಬ್ರು ಅಲ್ವಾ? ನಾವು 31 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್. ಅದ್ರಲ್ಲಿ ಬೇರೆ ಇವ್ರ ತಮ್ಮ ಮಧುಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ. ಅದು ಮಧುಚಂದ್ರ ಯಾತ್ರೆ ಆಗ್ಲಿಲ್ಲ, ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಆಗ್ಬಿಡ್ತು. ನಾನು ಹಿಂದಿನ ಸೀಟಲ್ಲೇ ಕೂತಿದ್ದೆ. ಹಿಂಗೆ ಇವಳು ಫ್ರೆಂಡ್ಸ್ ಮುಂದೆ ಕೂತ್ಕೊಂಡು ಕಿಲಿಕಿಲಿ ಮಾಡ್ಕೊಂಡು ನಕ್ಕೊಂತು ಕೂತಿದ್ಲು. ಇನ್ನೇನು ಮ್ಯಾಚ್ ಆಡೋ ಟೈಮು ಸರ್, ಅದು ಇಂಜುರಿ ಆಗಿದ್ದೀನಿ ಅಂತ 3 ವರ್ಷ ಕೂರಿಸ್ಬಿಟ್ಟ ಸರ್ ನನ್ನ. ನಂದೇನು ತಪ್ಪಿಲ್ಲ ಸರ್. ಸಾರಿ, ಇವಳು ಕಟ್ಕೊಂಡಿದ್ದೀನಲ್ಲ, ಬೈಕಲ್ಲಿ ಕೂರ್ಸ್ಕೊಂಡು ಹಿಂಗೆ ಹೋದ್ರೆ ಹಂಸ್ ಬಂದಂಗೆಲ್ಲ ತುಪ್ಪುಕ್ ಅಂತ ಓದ್ಕೊಂಡ್ ಬೀಳ್ತಾಳೆ ಸರ್. ಏನ್ ಮಾಡ್ಲಿ ಸರ್, ಕೂರ್ಸಕ್ ಆಗಲ್ಲ ಸರ್. ಕಲೆ ನಿನ್ ಮಾಕಿಟ್ ಬೇಕೇಕ. ನಿನ್ ಯೋಗ್ಯತೆಗೆ ಒಂದ್ ಕಾರ್ ತಗೋಬೇಕಿತ್ತು. ಕಾರ್ ಯಾಕೆ? ಟಿಪ್ಪರ್ ಲಾರಿನ ಓಡಿಸ್ತಾ ಇದ್ದೀನಲ್ಲ. ನಿಮ್ಮ ಸಂಸಾರದ ವಿಷಯ ಆ ಬೀದಿಯಲ್ಲಿ ಹೇಳ್ತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅದಿರ್ಲಿ, ಮೊನ್ನೆ ನಿಮ್ PA ಗೆ ಸೀರೆ ಕೊಡ್ಸಿದ್ರಂತಲ್ಲ, ಯಾಕೆ? ಲೇ, ನಾನ್ PA ಸೀರೆ ಕೊಡ್ಸ್ಲಿಲ್ಲ, ನಿನಗೆ ತಗೋಣಂತಾನೆ ಹೋಗಿದ್ದೆ. ಸೆಲೆಕ್ಷನ್ ಮಾಡಕ್ ಯಾರು ಇರ್ಲಿಲ್ವಲ್ಲ, ಅದಕ್ಕೆ PA ಕರ್ಕೊಂಡು ಹೋದೆ. ಅವಳು ನಾನು ಸೀರೆ ಉಟ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಲು. ಉಟ್ಕೊಂಬ ಅಮ್ಮ ಅಂತ ಕಳ್ಸಿದೆ. ಬರ್ತಾಳೆ ಸೀರೆ ಉಟ್ಕೊಂಡು. ನಿನಗಿನ್ನ ಚೆನ್ನಾಗಿ ಕಾಣ್ಬಿಟ್ಲು, ಉಟ್ಕೊಂಡು ನೀನೇ ಹೋಗಂತ ಕಳಿಸ್ಬಿಟ್ಟೆ. ಹಿಂಗೆ ನನಗ್ ಸೇರ್ಬೇಕಾಗಿರೋದು ಸೇರಿದ್ಯೋ? ಸುಬ್ಲಕ್ಷ್ಮಿ ಮನೆಗೆ ಒಂದ್ಸರಿ ಸೇರ್ಸಿದೀನಿ, ಹಂಗೆ ಮೇಡಮ್ ಮನೆಗೆ ಒಂದ್ಸರಿ ಸೇರ್ಸಿದೀನಿ, ಹಂಗೆ ಇವ್ರ ಮನೆಗೆ ಅಲ್ಲ ಇವ್ರ ಪಕ್ಕದ ಮನೆಯವ್ರಿಗೆ ಒಂದ್ಸರಿ ಕೊಡ್ಸಿದೀನಿ. ಏ, ಗಂಡನ ಮೇಲೆ ಇಷ್ಟೊಂದು ಅನುಮಾನ ಪಡ್ತೀಯಲ್ಲ, ನಾಚಿಕೆ ಆಗಲ್ವೇನೆ ನಿನಗೆ? ನಿನ್ ಮೇಲೆ ಅನುಮಾನ ಪಡ್ದು ಇನ್ನೇನು ಮಾಡ್ಲಿ? ಅಲ್ಲ, ಅವಳಿಗೆ ಸೀರೆ ಕೊಡ್ಸಿರೋದು ಹಾಳಾಗೋಗ್ಲಿ, ಅವಳನ್ನ ರೂಮಿಗೆ ಯಾಕೆ ಕರ್ಕೊಂಡು ಹೋಗಿದ್ದೆ? ಏ, ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ನಾನು ಆ PA ರೂಮಿಗೆ ಕರ್ಕೊಂಡು ಹೋಗಿಲ್ಲ. ಮತ್ತೆ ಅವಳು ಸುಳ್ಳು ಹೇಳಿದ್ಲಾ? ಕ್ಯಾಬಿನ್ ಕರ್ಕೊಂಡು ಹೋಗಿದ್ದೆ. ಅಲ್ಲ, ಏನೋ ಒಂದು ಫೈಲ್ ಮೂವ್ ಮಾಡೋದಿತ್ತು, ಒಂದ್ ಚೂರು ಮೂವ್ ಮಾಡಿದೆ ಅಷ್ಟೇ. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನೆನ್ನೆ ರಾತ್ರಿ ಎಲ್ಲೋ ಹೋಗಿದ್ದೆ? ಹೇಳಲ್ಲ, ಹೋಗೆ ಹೇಳಲ್ಲ. ನನಗ್ ಗೊತ್ತು ರೀ, ನೀವ್ ಎಂತ ಮೋಸ್ಕರ ಅಂತ ನನಗೆ ಚೆನ್ನಾಗ್ ಗೊತ್ತು. ಲೇ, ನಾನೆಂತ ಮೋಸ್ಕರ ಅಂತ ನಿನಗೆ ಗೊತ್ತೇನೆ? ನಾನು ಎಂತ ಗೊತ್ತಾ ನಿನಗೆ? ಇಲ್ಲಿರೋ ಹೆಣ್ಮಕ್ಳೆಲ್ಲ ನನ್ನ ಬಾಯಿ ತುಂಬಾ ಅಣ್ಣ ಅಂತ ಕರೀತಾರೆ ಕಣೆ. ನೀನ್ ಎಂತ ಜೋಲ್ಪಾಟಿ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಸೇಫರ್ ಸೈಡ್ಗೆ ಅಣ್ಣ ಅನ್ನೋದು. ಲೇ, ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೇನೆ. ಲೇ, ನಿನ್ ಮನೇಲಿ ಇರ್ಬೇಡ ಕಡೆ, ಓಟೋಗಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನ್ ಯಾಕ್ರಿ ಮನೇಲಿ ಇರ್ಲಿ? ನಾನು ಮನೆ ಬಿಟ್ಟು ಹೋಗ್ತೀನಿ. ಹೋಗ್ಬೇಡ ಕಣೆ, ಪ್ಲೀಸ್ ಕಣೆ, ನಿನ್ ಕಾಲಿ ಬಿಟ್ಟಿರು, ಹೋಗ್ಬೇಡ ಕಣೆ. ಹೋಗ್ಬೇಡ ಅಂತ ತಳ್ತಾ ಇದೀರಲ್ರಿ. ಇದು ತೊಳೆದಂಗಿತ್ತ? ನಿಜವಾಗ್ಲೂ ತೊಳಿತು, ಮನೆ ಬಿಟ್ಟು ಹೋಗು. ನಾನು ಇಲ್ದೆ ಈ ಮನೆ ಹೆಂಗ್ ಸಂಸಾರ ಮಾಡ್ತೀರಂತ ನಾನು ನೋಡ್ತೀನಿ. ಮುದ್ದು ಅಮ್ಮ ಬಂಗಾರಿ, ಮಗ ಮುಚ್ಕೊಂಡು ಹೋಗು. ಹೋಗ್ತೀನಿ. ನಾನು ನಿಮ್ಮ ಮನೇಲಿ ಒಂದ್ ಕ್ಷಣ ಇರಲ್ಲ, ನನ್ನ ಮನೆ ಬಿಟ್ಟು ಹೋಗ್ತೀನಿ.
ಯಾಕಿರ್ಬೇಕು ಈ ಮನೇಲಿ? ಸದ್ಯ ನಮ್ಮಪ್ಪ ಹೇಳ್ತಿದ್ದ ಮದುವೆ ಆಗ್ಬೇಡ ಕಣೋ, ಅದ್ರ ಬದಲು ಸನ್ಯಾಸಿ ಆಗೋ ಮೋಕ್ಷ ಸಿಗುತ್ತೆ ಅಂತ. ನಮ್ಮ ಅಪ್ಪನ ಮಾತು ಕೇಳಿಲ್ಲ, ಕೇಳಿದೇನೆ ವಿರುದ್ಧ ಹಾಕೊಂಡು ಈ ಹಂಡೆದಂತ ಹುಡುಗಿನ ಮದುವೆ ಕರ್ಕೊಂಡು ಬಂದ್ಬಿಟ್ಟೆ. ಅಪ್ಪ ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಪ್ಪ. ಹಲೋ, ಏ ಯಾವಲ್ಲ ಅವನು? ಅಪ್ಪ ಅಪ್ಪ ಯಾವಾಗ ಬಂದಪ್ಪ? ಅಪ್ಪ ಅಪ್ಪ ನನ್ನನ್ನು ಕ್ಷಮಿಸ್ಬಿಡಪ್ಪ. ನೀನು ತಪ್ಪು ಮಾಡೋದು ಬಿಟ್ಟಿಲ್ವಾ? ಅದಲ್ಲಪ್ಪ ಪಾಪ ಹೇಳ್ತೀನಿ. ಅಪ್ಪ ನಿನಗೆ ಹೇಳ್ದೇನೆ ಮದುವೆ ಬಿಟ್ಟೆ, ನನ್ ದೊಡ್ಡ ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ. ನನ್ ಮಾತೆಲ್ಲೋ ಕೇಳ್ತೀಯ ನೀನು? ಅಲ್ಲ, ಮದ್ವೆ ಮಾಡ್ಕೋಬೇಡ ಅಂತ ಹೇಳಿದ್ರು ಮಾಡ್ಕೊಂಡೆ. ಆದ್ರೂ ಹಿರಿಯರಾದವ್ರು ನಾವು ಹೊಡಿದು ಬೈದು ಬುದ್ಧಿ ಕಲಿಸ್ತೀವಿ. ಇಷ್ಟಕ್ಕೆ ಮನೆ ಬಿಟ್ಟು ಬೇರೆ ಊರಲ್ಲಿ ಬಂದು ಮನೆ ಮಾಡ್ಕೊಂಡಿದೀಯ. ನೀವು ಹೋದಾಗಿಂದ ನಿಮ್ಮಮ್ಮ ನಿನ್ ಚಿಂತೆಲೆ ಕೊರಗಿ ಕೊರಗಿ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಹಿಂಗ್ ಬಿಡು ಅಂದ್ರೆ ಬಿಟ್ಟಿರೋಳು. ಹಾಸಿಗೆ ಅಂದ್ರೆ ಅವ್ರಿಗೆ ತುಂಬಾ ಜ್ವರ ಕಣ. ಜ್ವರನಾ? ಅಮ್ಮಂಗ್ ಜ್ವರನಾ? ಅಪ್ಪ ಏನಾಯ್ತಪ್ಪ? ಡಾಕ್ಟರ್ ಏನಂದ್ರಪ್ಪ? ಮದುವೆ ಮಾಡ್ಕೊಳ್ಳಿ ಅಂದ್ರು. ಅಲ್ಲ ಮಾಡ್ಕೊಂಡಿದ್ದೀನಲ್ಲ. ನನಗೆ ಹೇಳಿದ್ದು. ಅಪ್ಪ ಅಮ್ಮ ಬದುಕಿರುವಾಗ್ಲೇ ಮದ್ವೆ ಅಂತಲ್ಲ, ನಾಚಿಕೆ ಆಗಲ್ವೇನಪ್ಪ ನಿನಗೆ? ಸುಮ್ನಿರಪ್ಪ ನೀನು. ಅಂದಾಗೆ ನಮ್ಮ ಮುದ್ದು ಸೊಸೆಯಲ್ಲಿ ಸೊಸೆ ಅಬ್ಬಾ ಬಾಬಾ, ಇವತ್ತು ಯಾವಾರ ಹೇಳು? ಇವತ್ತು ಡಿಸೆಂಬರ್. ನಾನ್ ಸಿಕ್ ಮಾತಾಡಿದ್ರು ಕುತ್ತಿಗೆ ಸಿಕ್ ಸಾಯಿಸ್ಬಿಡ್ತೇನೆ ಈಗ. ಶುಕ್ರವಾರ. ಶುಕ್ರವಾರ ಅಲ್ವಾ? ದೇವಸ್ಥಾನಕ್ಕೆ ಹೋಗೋಳೆ. ಹೌದಾ? ನೀವ್ ಒಳಗಡೆ ರೆಡಿಯಾಗಿ ಹೋಗು. ಇದೇ ಟೈಮ್ಗೆ ನಮ್ಮ ಅಪ್ಪ ಬರ್ಬೇಕಾ? ನಾನು ಏನ್ ಮಾಡ್ಲಿ ಈಗ? ಯಾರಾದ್ರೂ ಹೆಲ್ಪ್ ಮಾಡ್ತೀರಾ? ನಂದಿಸ, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟವಳೆ, ಅದಕ್ಕೆ ನಿನ್ನ ಹೆಂಡತಿನ ಅಲ್ಲ ಟೀ ಮಾಡಕ್ ಬರುತ್ತೆ ಅಂತ ಕೇಳಿದೆ. ಬೇಕಾದ್ರೆ ನಾನೇ ಬರ್ತೀನಿ. ಬಾಬಾ ಸರಿ ಮೇಡಮ್, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟವಳೆ, ಅದಕ್ಕೆ ನೀವು ಅಡಿಗೆ ಏನಾದ್ರು ಮಾಡ್ತೀರಾ ಅಂತ ಕೇಳಿದೆ. ನೀವು ಮಾಡಲ್ವಾ? ಯಾರು ಹೆಲ್ಪ್ ಮಾಡಲ್ವಾ? ಇರಿ ನನ್ನ ಹೆಂಡತಿಗೆ ಕಾಲ್ ಮಾಡ್ತೀನಿ. ಹಲೋ ಹಲೋ, ಯಾರೋ? ಏ ನಾನ್ ಕಡೆ ನಿನ್ ಗಂಡ ಎಲ್ಲಿದೆಯೇ? ನೀನ್ ಯಾಕೆ ಅದನ್ನೆಲ್ಲ ಹೇಳ್ಬೇಕು? ಲೇ ನಾನ್ ನಿನ್ ಗಂಡ ಕಡೆ. ಏ ಮುಚ್ಕೊಂಡ್ ಫೋನ್ ಇಡ. ಲೇ ನಮ್ಮ ಅಪ್ಪ ಬಂದಿದ್ದನ್ ಕಣೆ ಮನೆಗೆ, ಒಂದೇ ಒಂದ್ಸಾರಿ ಮುಖ ತೋರ್ಸಿ ಹೋಗ್ಬಿಡೆ. ನಾನ್ ಬರಲ್ಲ, ಅವ್ರೇನ್ ನನ್ ಮದ್ವೆಗ್ ಬಂದಿದ್ರ? ನಾನ್ ಯಾಕೆ ಬರ್ಲಿ? ಮುಚ್ಕೊಂಡ್ ಇಡ ಫೋನ್. ಇಡ ಫೋನ್ ಅಂದೆ. ಲೇ ಫೋನ್ ಇಟ್ಟಿದ್ದೀನಿ ಆದ್ರೂ ಬೈತಿದ್ಯಲ್ಲೇ. ಎಷ್ಟು ಫ್ರಸ್ಟ್ರೇಷನ್ ಇರ್ಬೇಡ ಇವಳಿಗೆ. ಬೇರೆ ಕಾಲ್ ಮಾಡ್ಬಿಡ್ತೀನಿ. ಹಲೋ ಹಲೋ, ಇದು ಜಡ್ಡನಕನ್ ಪಂಪನಕನ್ ಡ್ರಾಮಾ ಕಂಪ್ನಿ ಹೇಳಿ. ನೋಡಿ ಸರ್, ನಮ್ಗೆ ಒಂದು ಹುಡುಗಿ 25 ವರ್ಷ ಆಗಿರ್ಬೇಕು, ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು. 1 ಅವರ್ಗೆ ಎಷ್ಟಾಗುತ್ತೆ ಕೇಳಿ ಸರ್. ನನ್ನ ಮಗನ ನೀನು ಯಾವ ಕಂಪ್ನಿ ಕಾಲ್ ಮಾಡಿದ್ಯೋ? ಅಯ್ಯೋ ಸರ್, ಹಲೋ ಹಲೋ ಕೇಳಿಸ್ಕೊಳ್ಳಿ ಸರ್, ಫುಲ್ ಕೇಳಿಸ್ಕೊಳ್ಳಿ. ನಾನು ಹೆಂಡತಿ ತರ ಯಾಕೆ ಮಾಡ್ಬೇಕು, ಯಾರಾದ್ರೂ ಒಬ್ಳು ಆಕ್ಟರ್ ಇದಾರ ಅಂತ ಕೇಳಿದೆ. ಒಂದು ಒಳ್ಳೆ ಮಹಾನ್ ನಟಿ ಇದ್ದಾಳೆ. ಸರ್ 5,000 ರೂಪಾಯಿ ಆಗುತ್ತೆ. 5,000? ಏನ್ ಮಾತಾಡ್ತಿರ್ತೀರಿ ಸರ್ ನೀವು? 5,000ಕ್ಕೆಲ್ಲ ಆಗಲ್ಲ, 6,500 ಕೊಡ್ತೀನಿ, ಮುಗಿಸ್ಕೊಂಡ್ಬಿಡಿ ಬೇಗ. ಆಗಲ್ಲಪ್ಪ, ಆಗಲ್ಲ. 4,500 ರೂಪಾಯಿ ಆಗುತ್ತೆ. ಸರ್ ನಮಗೂ ಬೇಡ ನಿಮ್ಗೂ ಬೇಡ, 8,000 ರೂಪಾಯಿ ಕೊಟ್ಬಿಡ್ತೀನಿ, ಕಳಿಸ್ಬಿಡಿ ಸರ್. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, 3,000 ರೂಪಾಯಿ ಆಗುತ್ತೆ. ಸರ್ ಲಾಸ್ಟ್ ಮಾತು ಸರ್, ನೀವು ಮಾತಾಡ್ಕೋಬೇಡಿ, ನಾನು ಮಾತಾಡಲ್ಲ. ಒಂದು 27, 28, 29, ಒಂದು 30,000 ಕೊಡ್ತೀನಿ, ಕಳಿಸ್ಬಿಡಿ ಸರ್. ಮತ್ತೇನಪ್ಪ ಸಮಾಚಾರ? ಅಪ್ಪ ಬಾ ಕುತ್ಕೋ. ಊರೆಲ್ಲ ಏನಂತಿದ್ದಾರೆ? ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ಯಾರ್ದು? ನಂದು. ಏ ಅಪ್ಪ, ಮದುವೆ ಅಂತ ಸಾಯ್ತಿಯಲ್ಲ, ಒಂಚೂರು ನಾಚಿಕೆ ಅಲ್ವಾ ನಿನಗೆ? ನನ್ನ ಫ್ರೆಂಡ್ ರಾಜೇಶ್ ಇದ್ನಲ್ಲ, ಅವನೇನ್ ಮಾಡ್ತಾವನೀಗ ಊರಾಗ? ಊರಲ್ಲೇ ಇರಲ್ಲ ಕಣ, ಬರೀ ಊರು ತಿರ್ಗಾಡ್ತಾನೆ ಇರ್ತಾನೆ. ಊರು ತಿರ್ಗಾಡ್ತಾ ಇರ್ತಾನೆ. ಯಾಕಪ್ಪ? ನನ್ನ ಹುಡುಗಿ ನೋಡಕ್ಕೆ. ನಿನ್ಗೆ ಏನ್ ತಗೊಂಡು ನೋಡಿಬೇಕು ಹೇಳು? ಮದುವೆ ಅಂತ ಸಾಯ್ತಿಯಲ್ಲ. ಅದಿರ್ಲಿ, ನಮ್ಮ ಪಕ್ಕದ ಮನೆ ಸೋಮ ಏನ್ ಮಾಡ್ತಾವನೆ ಅದನ್ನ ಹೇಳು. ಸೋಮ 3 ದಿನದಿಂದ ತೀರ್ಕೊಂಡ್ಬಿಟ್ಟ ಕಣೋ. ತೀರ್ಕೊಂಡ್ಬಿಟ್ಟ? ಏನಾಗಿತ್ತಪ್ಪ? ಯಾಕೆ ತೀರ್ಕೊಂಡ? ನನಗೆ ಹುಡುಗಿ ಸಿಗ್ಲಿಲ್ಲ ಅಂತ ತೀರ್ಕೊಂಡ. ನಿನಗೇನು ತಗೊಂಡು ಹೊಡಿಬೇಕು ಹೇಳಪ್ಪ? ಇನ್ನೊಂದ್ಸರಿ ಮದುವೆ ಅಂದ್ರೆ ನಾನೇ ತಾಳೆ ಕಟ್ಬಿಡ್ತೀನಿ. ತಾಳಿ ಕಟ್ಟಿದ್ರೆ ಚಟ ಕಟ್ಬಿಡ್ತೀನಿ. ನಮ್ಮ ಮುದ್ದು ಸೊಸೆ ಇನ್ನೂ ಬರಲಿಲ್ಲ. ಸೊಸೆ ನೀ ಬಂದಿದೆಯಲ್ಲ, ಅದಕ್ಕೆ ನಿನ್ಗೆ ಒಳ್ಳೇದಾಗ್ಲಿ ಅಂತ ಉರುಳು ಸೇವೆ ಮಾಡ್ಕೊಂಡು ಬರ್ತಾವಳೆ. ಹುಷಾರು, ಉರುಳ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ತಾಳೆ. ನಾನೇ ನಿನ್ ಪ್ರಾಣಕಾಂತ. ಅವ್ರು ಯಾರು? ಅವ್ರು ನಮ್ಮಪ್ಪ. ಅಪ್ಪ, ನನ್ನ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗ್ಬಿಡ್ತಿದ್ದು. ನಿಮ್ಗೆ 200 ರೂಪಾಯಿ ಕನ್ಸೆಷನ್. ಸರಿ. ಇವಾಗ ಯಾವ ಸೀನು? ಇವಾಗ ಎಂಟ್ರಿ. ಹಾಗಿದ್ರೆ ಪ್ರಾರ್ಥನೆ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ನಿವಾಸ ಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದ ಪಂಕಜಂ ಮಜಂ ಮಜ ಮಜ ಮಜಂ ಜಮ್ಮ 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 ಜ ಜಮ್ಮ 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 ಜ ಜಮ್ಮ 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 ಜ
ನನ್ನ ಹೇಳ್ತಿ ಕ್ಯಾರೆಕ್ಟ್ರು ನಾಟಕದೊಳ್ತಾರ ಇಲ್ಲೆಲ್ಲ ಮಾಡಂಗಿಲ್ಲ. ಅವನು ನಮ್ಮ ಮಾವ ಅಲ್ಲ ನಿಮ್ಮ ಮಾವ. ಹೋಗಿ ಆಶೀರ್ವಾದ ತಗೋ. ಆಶೀರ್ವಾದ ತಗೋಬೇಕಂದ್ರೆ 200 ರೂಪಾಯಿ ಆಗುತ್ತೆ. ಇವಳೆ ಅವಳು ತಗೋ, ಬೇಗ ಆಶೀರ್ವಾದ ತಗೋ ಹೋಗು. ಮಾವನವರೇ, ನಿಮ್ಮ ಮಾಸದ ನಿಮ್ಮ ಕಾಲನ್ನು ಹಿಡಿತಿದ್ದಾಳೆ, ಆಶೀರ್ವಾದವನ್ನು ಮಾಡಿ. 10 ಮಕ್ಕಳನ್ನ ಎತ್ತು ಸುಖವಾಗಿರು. ನನಗೆ ಹೇಳಿರೋದು ಬರೀ ಹೆಂಡತಿ ಕ್ಯಾರೆಕ್ಟರ್ ಅಷ್ಟೇ. ಮಕ್ಕಳು ಮರಿ ನಾಯಿ ಕೂರಿ ಅಂದ್ರೆ 200 ರೂಪಾಯಿ ಆಗುತ್ತೆ. ಅಮ್ಮ ಮಗಳೇ, ಅಮ್ಮ ಇಲ್ಲಿ ಸಸೆ ನೋಡು, ನಿನ್ ಮದ್ವೆಗೆ ನಾನು ಬರಕ್ಕಾಗ್ಲಿಲ್ಲ. ಅಯ್ಯೋ, ನಿನಗೆ ಮೂವಿ ಕೊಡಕ್ಕಾಗ್ಲಿಲ್ಲ. ಆಹಾ, ಅದಕ್ಕೆ ಹಾ, ಈ 2,000 ರೂಪಾಯಿಗೆ ಒಂದ್ ಒಳ್ಳೆ ರೇಷ್ಮೆ ಸೀರೆ ತಗೋ. ಕೊಡಿ. ಈ ಶುಭ ಸಮಾರಂಭದಲ್ಲಿ ನನ್ನ ಅಭಿನಯವನ್ನು ಮೆಚ್ಚಿ ನನಗೆ 2,000 ಗೌರವಧನವನ್ನಾಗಿ ನೀಡಿದ ಅಪ್ಪನ ಹೆಸರೇನು? ಬಸಪ್ಪ ಕುಳ್ಮಿಂಟಿ ಅವರಿಗೆ ಅವರ ಸಂಸಾರಕ್ಕೆ ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸುಖವಾಗಿ ಇಡ್ಲಿ ಅಂತ ಬಿಡ್ತೀನಿ. ನಮೋ ವೆಂಕಟೇಶ, ನಮೋ ಏನೋ ಇವಳು ಪದ್ಯ ಆಡ್ತಾಳೆ. ಅದು ಈಗಿದ್ದ ಗುಡಿಯಿಂದ ಬಂದಲ್ಲ, ಪದ್ಯ ವ್ರತ ಮಾಡ್ತಾಳ. ವ್ರತ ಹೌದಾ ಮಗಳೇ? ಸೊಸೆ ಬಾಮ್ಮ ಇಲ್ಲಿ, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ನಿಮ್ಮತ್ತೆಗೆ ಹುಷಾರಿಲ್ಲ, ತುಂಬಾ ಜ್ವರ ಬಂದ್ಬಿಟ್ಟಿದೆ, ಮೂಗು ತುಕ್ಕಿಡಿದು ಕಿವಿಲಿ ಹೇಳಾಗ್ಬಿಟ್ಟಿದೆ. ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ. ನಿನಗ್ ದುಃಖ ಆಗಲ್ವೇನಮ್ಮ? ದುಃಖ ಆಗ್ಬೇಕು ಅಂದ್ರೆ 200 ರೂಪಾಯಿ. ಏನು ಇದು ಘೋರ ಸಂಗತಿ? ನನ್ನ ಅತ್ತೆಯ ಮೂಗಿನಲ್ಲಿ ತುಕ್ಕೆ, ಕಿವಿಯಲ್ಲಿ ಹೇನೆ, ಅಕಟಕಟ ಅಕಟಕಟ ಅಕಟಕಟ. ಈಗ ಅಂತದ್ದೇನು ಸಮಸ್ಯೆ ಇಲ್ವಂತೆ, ಇನ್ನು 2 ದಿನದಲ್ಲಿ ವಾಸಿ ಆಗ್ಬಿಡ್ತಂತೆ. ಇಂಥ ಸಂತೋಷದ ವಿಚಾರ ಕೇಳಿ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ನಿನಗೆ ಸಂತೋಷ ಆಗ್ತಿಲ್ವಾ? ಮತ್ತೆ ಸಂತೋಷ ಆಗ್ಬೇಕು ಅಂದ್ರೆ 200 ರೂಪಾಯಿ. ನನ್ನ ಅತ್ತೆಯ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ. ಇದನ್ನು ಕೇಳಿ ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತದೆ. ಮಾವನವರೇ, ಖುಷಿ ಆಗುತ್ತದೆ. ಸಸ್ಯ, ನಿಮ್ಮತ್ತೆ ನಿನಗೆ ನೋಡ್ಬೇಕಾದ್ರೆ ತುಂಬಾ ಆಸೆ ಪಡ್ತಿದ್ದಾಳೆ. ನಡಿಯಮ್ಮ, ಬೇಗ ರೆಡಿ ಆಗು, ಊರ್ಗೋಗೋಣ. ಔಟ್ಡೋರು 200 ರೂಪಾಯಿ ಆಗುತ್ತೆ. ಏನಪ್ಪ ಇದು? ಅಪ್ಪ, ಅದು ನನ್ನ ಊರಿಗೆ ಹೋಗ್ಬೇಕಲ್ಲ, ಬಸ್ ಚಾರ್ಜ್ 200 ರೂಪಾಯಿ ಅಂದ್ಲು ಅಷ್ಟೇ. 200 ರೂಪಾಯಿ ಯಾಕೆ? 2,000 ತಗೋ. ಈ ಶುಭ ಸಮಾರಂಭದಲ್ಲಿ ನನ್ನ ಅಭಿನಯವನ್ನು ಮೆಚ್ಚಿ ನನಗೆ 2,000 ಗೌರವಧನವನ್ನಾಗಿ ನೀಡಿದಂತಹ ಬಸಪ್ಪ ಕುಳ್ಮಿಂಟಿ ಅವರಿಗೆ ಆ ದೇವರ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಸುಖವಾಗಿ ಇರಲಿ ಅಂತ ನಮೋ ವೆಂಕಟೇಶ. ನೋಡಮ್ಮ, ಇನ್ನು ಅರ್ಧ ಗಂಟೆಲಿ ಹೋಗ್ಬೇಕು, ರೆಡಿ ಆಗ್ಬಿಡು. ಅರ್ಧ ಗಂಟೆನಾ? ರಾಘವೇಂದ್ರ ಪರಮಾತ್ಮ ತಂದೆ ಏನ್ ಮಾಡ್ತಾ ಇದೀವಿ? ಏನಪ್ಪ ಇವಳು ಇಸ್ಪಿಟ್ ಆಡ್ತದ? ಇಸ್ಪೇಟ್ ಅಲ್ಲಿದೆಯಲ್ಲಪ್ಪ, ಊರಿಗೆ ಹೋಗ್ಬೇಕಲ್ಲ, ಅದಕ್ಕೆ ಮೇಕಪ್ ಮಾಡ್ಕೊಂತಾಳೆ. ಲೇ, ಸೀನ್ ಕ್ರಿಯೇಟ್ ಮಾಡ್ಬೇಡ, ಎದ್ದು ಬಾರಿ. ನೆಕ್ಸ್ಟ್ ಸೀನ್ ಬಂದ್ಬಿಡ್ತಾ? ಪಾಂಡುರಂಗ ವಿಠಲನೆ, ಏಕಿದ್ದು ಕಾಡುತ್ತಿರುವೆ ತಂದೆ. ನನಗೆ ಸಿಟ್ಟು ಬರ್ಸ್ಬೇಡ. ನೀನು ನನ್ನ ಹೆಂಡತಿ ನಾಟಕದೊಳಲ್ಲ ಕಡೆ ಒಳಗಡೆ ಹೋಗಿ ಟೀ ಮಾಡ್ಕೊಂಡ್ ಹೋಗು. ನೋಡಿ, ನಂಗೆ ಟೀ ಎಲ್ಲ ಮಾಡಕ್ ಕೇಳಿಲ್ಲ, ಅದಕ್ಕೆ ಮತ್ತೆ 200 ರೂಪಾಯಿ ಆಗುತ್ತೆ. ತಗೊಂಡ್ ಸಾಯಿ ಹೋಗಿ ಟೀ ಮಾಡ್ಕೊಂಡ್ ಹೋಗು. ಟೀಯನ್ನು ಮಾಡ್ಕೊಂಬರುವೆ ಮಾವ. ಈ ಸೊಸೆನ ಯಾಕೆ ಟೀನ ಅಷ್ಟು ಒತ್ತೆಗಿ ಠೀ ಅಂತಾಳೆ? ಅವಳಿಗೆ ಅಂದ್ರೆ ಬಹಳ ಇಷ್ಟ, ಅದಕ್ಕೆ ಟೀ ಅಂದ್ಲು. ಒಳಗೆ ಹೋಗೋಣಕ್ಕೆ. ಅಲ್ಲ ಕಣ, ಒಳ ನಿನ್ ಮಕ್ಕ ಕಟ್ಬೇಕು. ಅಲ್ಲ, ನಮ್ಮ ಊರಲ್ಲಿ ಬರೀ ಸುಂಟ್ರಗಾಳಿ ಬರ್ತಿದಾವ ಕಣ. ಸುಂಟ್ರಗಾಳಿ ಯಾಕಪ್ಪ? ನನಗೆ ಹುಡುಗಿ ಸಿಗ್ಲಿಲ್ಲ ಅಂತ. ಲೇ, ನಿನ್ನ ಪಾಪನ ಲೇ, ಎಷ್ಟೊತ್ತು ಕ್ಷೀರಕ್ಕೆ ಸಕ್ಕರೆ ಬೆರೆಸಿ ಏಲಕ್ಕಿ ಜಜ್ಜಿ ಹಾಕಿ ಅಮೇಜಿಂಗ್. ಅದಕ್ಕೆ ಟೀ ಪುಡಿ ಹಾಕಿ ಟೀಯ ತಂದೆ ನೀ ಮಾವ, ಟೀಯ ತಂದೆ ನೀ ಮಾವ. ಈ ಟೀನಲ್ಲಿ ಸಕ್ಕರೆ ಕಮ್ಮಿ ಆಗಿದ್ಯಾ? ಈ ಟೀನಲ್ಲಿ ಹಾಲು ಕಮ್ಮಿ ಆಗಿದ್ಯಾ? ಈ ಟೀನಲ್ಲಿ ಟೀ ಪುಡಿ ಕಮ್ಮಿ ಆಗಿದ್ಯಾ? ಸ್ಟ್ರಾಂಗ್ ಕಮ್ಮಿ ಇದೆ. 500 ರೂಪಾಯಿ ಆಗುತ್ತೆ. ಬೇಡ ಬಿಡು. ಸೊಸೆ, ನಿನಗೆ ಮಾವನವರೇ, ನೀವೇನು ಮಾತನಾಡಬೇಡಿ, ನಾನು ನಿಮಗೆ ಹೇಳುವನು ಕೂತ್ಕೊಳ್ಳಿ. ಅಯ್ಯೋ ಮಾವನವರೇ, ನಿಮ್ಮ ಸುಪುತ್ರನನ್ನು ಮದುವೆಯಾಗಿ 1.5 ವರ್ಷ ಆಯ್ತು. ಕೈಗೆ ಕೈಬಳೆ, ತೋಳಿಗೆ ತೋಳ್ಬಂದಿ, ಸೊಂಟಕ್ಕೆ ಡಾಬು, ಕತ್ತಿಗೆ ಸರ ಏನು ಕೊಡಿಸ್ಲಿಲ್ಲ ಮಾವ, ಏನು ಕೊಡಿಸ್ಲಿಲ್ಲ ಮಾವ. ನಿನ್ನ ಯಾಕಮ್ಮ ಕಣ್ಣು ಹಂಗ ಊದ್ಕೊಂಡಿದ್ದಾವೆ? ಮಾವನೇ, ಹತ್ತು ಕಣ್ಣಲ್ಲಿ ಕಣ್ಣೀರೇ ಬರದಂತಾಗಿದೆ ಮಾವ. ನೀರ್ ಯಾಕೋ ಬಿಟ್ಟಿಲ್ಲ? ಹೋಗಿ ಮೋಟ್ರ್ ನನಗೇನು ಹೇಳ್ತೀರಾ?
ನೋಡಮ್ಮ ಸೊಸೆ, ನೀ ಅವನ ಜೊತೆ ಸೇರ್ಕೊಂಡ್ರೆ ನಿನ್ ಲೈಫ್ ಪೂರ ಬೋಳಾಗಿ ಬೋಳ್ ಮರ್ತಾರನೇ ಇರ್ಬೇಕಾಗುತ್ತೆ. ಅದಕ್ಕೆ ನಿನ್ ಸಲುವಾಗಿ ನಿನ್ ಮತ್ತೆ ಒಡವೆ ನಿನಗೆ ಸೂಟ್ ಆಗುತ್ತೆ. ಇಟ್ಕೋ ಒಡವಿ ಇವತ್ತು ಯಾವ ವಾರ ಮಾವ? ಇವತ್ತು ಶುಕ್ರವಾರ. ಆಹಾ, ಲಕ್ಷ್ಮೀ ಪೂಜೆಗೆ ಹೊತ್ತಾಯ್ತು. ಬಂಗಾರ ಸಿಕ್ತಂತ ತಗೊಂಡು ಕೇಳ್ಕೊಂಡು ಹೋಗ್ಬೇಕಂತ ಮಾಡಿದ್ಯಾ? ಲೇ, ಇದು ಒರಿಜಿನಲ್, ನೀನು ಡೂಪ್ಲಿಕೇಟ್. ಇಲ್ಲಪ್ಪ, ನಾ ತಪ್ಪಿಸ್ಬಿಡಪ್ಪ. ಅದು ಒರಿಜಿನಲ್ ಒಡವಕ್ಕಣ. ಅದನ್ನೇ ಹೇಳಿದೆ ಮಾವ, ಅದಕ್ಕಾಗಿ ಲಕ್ಷ್ಮೀ ಪೂಜೆ ಮಾಡಬೇಕು. ನಿಂತ್ಕೊಳ್ಳಲೆ ಲೇ, ನೀನು ತಗೊಂಡು ಹೋಗ್ಬಿಟ್ರಿ ಅವನಾರು ತಲೆ ಮೇಲೆ ಹೊಡೆದ್ಬಿಟ್ರೆ ಕೊಡೋದು ಬೈಲಿ ಎಲ್ಲ ಸೇಫ್ ಆಗಿ ಇಡ್ಬೇಕು. ಒಳಗಡೆ ಬೈಲಿ, ಒಳಗಿಟ್ಟಿದ್ದೀನಿ. ಹೋಗಿ ಅಪ್ಪ ಹೀಗೆ ಬಂದ ತುತ್ತು ಬಾಯಿಗೆ ಬರದೆ ಹೋಯ್ತು, ನನ್ನ ಮೇಲೆ ಯಾಕೆ ಕೋಪ? ಒಳಗೋಗಿ ಬಿಸಿನೀರಿಡು. ನಮ್ಮೂರಲ್ಲಿ ತುಂಬಾ ಹೋಗಪ್ಪ, ಸ್ನಾನ ಮಾಡ್ಕೊಂಬ. ನೀನು ತುಂಬಾ ಬಿಸಿಲು ಕಣ. ಯಾಕಪ್ಪ? ನಾನು ಹುಡುಗಿ ಸಿಕ್ಕಿಲ್ಲ ಅಂತ ಸ್ನಾನ ಮಾಡ್ತೀನಿ. ಇವಳೆ ಅವಳು ನನ್ನ ಹೆಂಡತಿ ತರ ಯಾಕೆ ಮಾಡಿದ್ರು, ನಾಟಕ ತರ ಯಾಕೆ ಮಾಡ್ತಾಳೆ? ಇರೋ ಬರೋದ್ನೆಲ್ಲ ದೇಬ್ಕೊಂಡು ಹೋಗ್ಬೇಕಂತಾನೆ ಬಂದವಳು ಇವಳು. ಎಲ್ಲ ನನ್ನ ಕರ್ಮ. ಏನು ಅಂದ್ರೆ ಯಾವಳೆ ಅವಳು? ಯಾರೋ ಇವಳು? ಅಬ್ಬಾ, ಇವಳು ಕೆಲಸದವಳು. ಹಾ, ಹೌದು. ಲೇಟ್ ಆಗಿ ಬಂದಿದ್ದಾಳೆ. ನಡಿಯ ಒಳಕ್ಕೆ, ಒಳಕ್ಕೆ ನಡಿ. ನಾಚಿಕೆ ಮಾನ ಮಾಡಿದಿಲ್ಲ, 3 ದಿನ ಕೆಲ್ಸಕ್ಕೆ ಬಂದಿಲ್ಲ. ನನಗೆ ಕ್ಷಮಿಸ್ಬಿಡೆ, ಒಂದೇ ಒಂದು ತಪ್ಪಾಯ್ತು. ನೀನ್ ಮನೆ ಬಿಟ್ಟು ಹೋಗ್ಬಿಟ್ಯಾ? ಸೊಸೆ ನೋಡ್ಬೇಕಂತ ನಮ್ಮ ಅಪ್ಪ ಬಂದ್ಬಿಟ್ಟ. ಅದಕ್ಕೆ ನಾಟಕದೊಳಗೆ ಕರ್ಸಿ ಹೆಂಡತಿ ತರ ಯಾಕೆ ಮಾಡ್ಸಕ್ ಹೇಳ್ತೀನಿ. ನೀನ್ ಕೆಲ್ಸಗಾರ ತರ ಯಾಕೆ ಮಾಡ್ಬಿಡೆ? ನಾನ್ ಮಾಡಲ್ಲ ರೀ, ನಾನ್ ಯಾಕ್ರಿ ಮಾಡ್ಬೇಕು? ನಾನ್ ಸತ್ಯ ಮಾಡ್ತಿದೀಯಾ? ರಾಕ್ಷಸಿ ಕೆಲಸ ಮಾಡಿ. ಅಲ್ಲ, ಕೆಲ್ಸಕ್ಕೆ 3 ದಿನ ರಜಾ ಹಾಕಿ ಏನ್ ಜಿಮ್ಗೆ ಹೋಗಿದ್ಯಾ? ಕಸ ಗುಡ್ಸು. ರಾಕ್ಷಸಿ ಅವಳೆ, ರಾಕ್ಷಸಿ. ನೀ ಏನೋ ಮಾಡ್ತಿದೀಯಾ? ಬರ ಕೆಲಸ ಮಾಡು. ಇದ್ಯಾವ ಕರ್ಮ ನನ್ಗೆ? ನಮ್ಮನೆ ನಾನೇ ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂತ ಚಂದುಳ್ಳ ಕೊಡವ, ಹುಬ್ಬಳ್ಳಿ ಏನ್ ಕೊಡವ? ಕಸಬರಿ ಕೊಡು, ತಗೊಂಡ್ ಕಸ ಗುಡ್ಸು. ಕಸ ಗುಡ್ಸೋದ್ರೆ 200 ರೂಪಾಯಿ ಆಗುತ್ತೆ. ಕೊಡ್ತೀನಿ, ಮೊದ್ಲು ಕಸ ಗುಡ್ಸು. ತಗೋ ಕಸ ಗುಡ್ಸು. ನಡಿ ಒಳಗ್ ನೀನು ಬಾ. ಮುದ್ದು ಸೊಸೆ, ನೀ ಯಾಕಮ್ಮ ಕಸ ಗುಡಿಸ್ತಾ ಇದೀಯಾ? ಕೆಲಸದೋಳ ಎಲ್ಲ ಹೋಗಿದೀಯಾ? ಅದ್ ಯಾರದ? ಕಸ ಗುಡಿಸ್ತಿದ್ದ ಕಣ್ ಕಳ್ಸಲ್ವಾ? ನೀ ಕೆಲ್ಸಕ್ಕಿದೆ ಅಂತಾನೆ ಗುಡ್ಸ. ಕೊಡಮ್ಮ ಇಲ್ಲಿ ಕಸ ಗುಡ್ಸು. ಆಯ್ತು ಮಾವ. ಯಜಮಾನ್ರೆ, ಕೆಲಸದೊಳಗೆ ನನಗೆ ಮಾವ ಕಸ ಗುಡಿಸು. ನೀ ಒಳಗ ನೋಡು. ನೀ ಎಲ್ಲ ಇದೀಯಾ? ಅಪ್ಪ, ಅವ್ಳಿಗೆ 3 ದಿನದಿಂದ ಗಂಡ ತಿರ್ಕೊಂಡ್ಬಿಡ್ತಂತೆ, ಸಮಾಧಾನ ಮಾಡ್ತಿದ್ದೆ. ನೋಡಮ್ಮ, ಕ್ಲೀನ್ ಆಗಿ ಕಸ ಗುಡಿಸ್ಬೇಕು. ಹೆಂಗೆ ಕಸ ಗುಡಿಸ್ಬೇಕಂದ್ರೆ ಪೊರ್ಕೆಲ್ ಒಂದು ಕಡ್ಡಿನ ಇರ್ಬಾರ್ದು, ಹಂಗ್ ಗುಡಿಸು. ಬರ ಹೆವಿ ನಾನ್ ಸಿಕ್ ನನ್ನ ಮಗ ಇವನಮ್ಮನು. ಕರ್ಮ ಗುರು, ಇಲ್ಲ ನನ್ ಕರ್ಮ. ನಾನು ಯಾಕೆ ಕಷ್ಟ ಮುದ್ದು ಸೊಸೆ, ಅಯ್ಯೋ ನೀನ್ ಯಾಕಮ್ಮ ಚಿತ್ರಾನ್ನ ತಿಂತಿದೀಯಾ? ಬಿರಿಯಾನಿ ತಿನ್ನು. ಈ ಚಿತ್ರಾನ್ನ ಯಾರಿಗೆ ಕೊಡಲಿ ಮಾವ? ಅಲ್ಲಿ ಜಿಂಬಾಡಿ ಐತಲ್ಲ, ಅದು ಕೊಡ್ತೀನಿ. ಚಿತ್ರಾನ್ನ ತಿನ್ನು, ಬೇಗ ತಿನ್, ಖಾಲಿ ಮಾಡು. ಆಯ್ತು. ಇದರಲ್ಲಿ ಸಿಗುವ ಕೋಳಿ ಮೂಳೆ ಆಹಾ ಅಂಗ್ ಓಹೋ ಅಂಗ್ ಸುಮ್ ಕೂತ್ಕಡೆ ಅನ್ಬೇಡ. ಏನು ಮಚ್ಚು, ನಾನು ನಿನ್ ಚಿತ್ರಾನ್ನ ತಿಂತಿದ್ಯಾ? ಕೊಡಿಲ್ ಮಾಡ್ತೀನಿ ನೋಡು. ಕೊಡೆ ಬಿರಿಯಾನಿನ, ಚಿತ್ರಾನ್ನ ತಿನ್ನಿದೀನಿ ಅಂತ. ಚಿತ್ರಾನ್ನ ತಿನ್ಬೇಕು ಅಂದ್ರೆ 200 ರೂಪಾಯಿ ಆಗುತ್ತೆ. ಲೇ, 200 ರೂಪಾಯಿ ಬೇರೆ ಬಿರಿಯಾನಿನೇ ಬರುತ್ತೆ ಕಡೆ, ತಗೊಂಡ್ ಸಾಯಿ. ನೀನ್ ಬಿರಿಯಾನಿ ತಿನ್ನಮ್ಮ. ನೀನು ತಿನ್ನು, ತುಂಬ ತಿನ್ನ. ನೀನು ಒಂದು ತುತ್ತಿನ ಮಾಡು. ಈ ಮಗುಗೆ ಚಿತ್ರಾನ್ನ ಕೊಟ್ಟು ನೀನ್ ಬಿರಿಯಾನಿ ತಿಂತೀಯ? ನಾಚಿಕಾಗಲ್ವಾ? ಬರ ಚಿತ್ರಾನ್ನ ತಿಂದು ಖಾಲಿ ಮಾಡು. ಆಯ್ತು. ಏನಾಯ್ತು ಮಗನೇ? ಬಾಯ್ಲಿ, ನನಗೆ ಮಗು ಬೇಕು ಅನಿಸ್ತಿದೆ. ಅಪ್ಪ, ನಿನ್ಗೇನಾದ್ರು ನಾಚಿಕೆ ಮಾನ ಮಾಡಿದ್ಯಾ? ಇಷ್ಟ ದಿನ ಹೆಣ್ಣು ನೋಡ್ಬೇಕು, ಹೆಣ್ಣು ಬೇಕು ಅಂತಿದ್ದೆ. ಈಗ ನೋಡಿದ್ರೆ ಮಗು ಬೇಕಂತ ನಾಚಿಕೆ ಆಗಲ್ವಾ ನಿನಗೆ? ಹಂಗಲ್ಲ ಕಣ, ನನಗೆ ಎತ್ತಾಡ್ಸಕ್ಕೆ ಒಂದ್ ಮೊಮ್ಮಗು ಬೇಕು ಅಂತ ಹೇಳಿದೆ. ಅದಕ್ಕೆ ನೀನ್ ಎಂತ ಕರ್ಕೊಂಡು ರೂಮ್ಗೆ ಹೋಗು. ಬಾರೆ ಹೋಗೋಣ ಬಾ, ಟೈಮ್ ಆಯ್ತು. ಬನ್ನಿ ಹೊರಗಡೆ. ಏಯ್, ಅವಳು ಯಾವಳು? ಬಾರೆ ಹೊರಗಡೆ. ಏನೇ? ಅಲ್ಲ ಕಣೆ, ನನ್ನ ಗಂಡನ್ಗೇನೋ ಬುದ್ಧಿ ಇಲ್ಲ. ನಿನ್ನ ಬುದ್ಧಿಗೆ ಏನೇ ಆಗಿತ್ತು? ಬಿತ್ರಿ. ನನಗೆ ಹೇಳಕ್ ಬರ್ತೇನೆ ಛತ್ರಿ. ಇವಳ ಯಾರಾದ್ರೂ ಚಟ್ಟದಲ್ಲಿ ಹಾಕಿ ಎತ್ರಿ. ಇವಳನ್ನ ಯಾರಾದ್ರೂ ಚಾಪದಲ್ಲಿ ಹಾಕಿ ಸುತ್ರಿ. ನಿನ್ನ ನಾಲ್ಗೆ ಹಾಕ್ತೀನಿ ಕಣೆ, ಕತ್ರಿ. ಹೋಗಲೇ ಕಂತ್ರಿ. ನಿನ್ನೆ ನೀವು ಬಿಡಲ್ಲ ಕಣೆ. ಏನ್ ಮಾಡ್ತೀಯಾ? ಏನ್ ಮಾಡುವೆ?
ಎಲೈ ಅವಿವೇಕಿ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಹಾಗೆ ನಿನ್ನನ್ನು ಕಾಯಲಿಲ್ಲೇ ಹಾಕಿ ಹೊಸ ಬಿಡುವೆನು. ಕತ್ತೆ, ಹಂದಿ, ಕೋಣ, ನಾಯಿ, ಒಂಟೆ ಅಂತವಳೆ. ಎಷ್ಟು ಧೈರ್ಯ ಇದ್ರೆ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀಯ ನಿನ್ನ? ಅದೆಷ್ಟು ಧೈರ್ಯ ನಿನಗೆ? ನನ್ನ ಕಣ್ ಮುಂದೆ ನನ್ನ ಸೊಸೆ ಮುದ್ದು ಮೇಲೆ ಕೈ ಮಾಡ್ತೀಯ? ಇದಕ್ಕೆಲ್ಲ ನೀನ್ ಕಾರಣ ಅಲ್ಲ, ಇದಕ್ಕೆಲ್ಲ ಇವಳು ಕಾರಣ. ಏನೇ ಪುತ್ತೆ ಕಣ್ವರ್ ಲಾಲಿ. ಮಾವ, ಅವಳನ್ನು ನಾನು ಹಿಡಿದುಕೊಳ್ತೇನೆ. ಈಗ ಕೈ ಬಿಡಿ. ಎಲೈ ನಾಯಿ ಅಂತ ಅಪ್ಪ ಮುಂಬೈಲಿ. ಇವಳು ನನ್ನ ಹೆಂಡತಿ ಅಲ್ಲ, ನಿಜವಾದ ಹೆಂಡತಿ ಇವಳು. ತಾಳಿ ಕಟ್ಟಿದೀನಿ ನೋಡು, ಇವಳು ನಾಟಕದವಳು. ಹೌದಾ? ಇವಾಗ ನಾನು ಏನ್ ಕ್ಯಾರೆಕ್ಟರ್ ಮಾಡ್ಬೇಕು? ಕೂತ್ಕೊಳ್ಳೆ. ಹಲೋ ಸೋಮೇಶ, ನನಗೆ ಹುಡುಗಿ ಸಿಕ್ಕಿದ್ದಾಳೆ. ಹುಡುಕ್ಬೇಡ, ನನಗೆ ಹುಡುಗಿ ಸಿಕ್ಕಿದ್ದಾಳೆ. ಹುಡುಗಿ ಸಿಕ್ಲಾ? ಯಾರಪ್ಪ? ಇವಳೆ. ಈ ಮುದುಕನನ್ನು ನಾನು ಮದುವೆ ಆದ್ರೆ ನನ್ನ ಜೀವನ ಮುದುಕನ ಮದುವೆ ಆಗಿಬಿಡುತ್ತದೆ. ತಲಾಂಗತಗಳಿಗೆ ನೋಡ ಹೆಂಗ್ ಓಡಿಸ್ಬಿಟ್ಟೆ. ಈಗ್ಲಾದ್ರೂ ಗೊತ್ತಾಯ್ತು ತಾನೆ? ಇಟ್ಕೊಂಡೋಳು ಇರೋ ತನಕ, ಕಟ್ಕೊಂಡೋಳು ಕೊನೆ ತನಕ. ನಿಜಪ್ಪ, ಗಂಡ ಹೆಂಡತಿ ಜಗಳ ಉಂಡ್ ಬಾಲ್ಗೋ ತನಕ ಅಷ್ಟೇ. ನಮ್ಮ ಊರಲ್ಲಿ ವಿಪರೀತ ಚಳಿ ಅಂತ ಕಣ. ಚಳಿನಾ? ಯಾಕಪ್ಪ? ನನಗೆ ಹುಡುಗಿ ಸಿಗ್ಲಿಲ್ಲ ಅಂತ. ನಿಜವಾಗ್ಲೂ ನಾನಂತೂ ನಮ್ಮ ಈ ಬ್ಯೂಟಿನ ನೋಡ್ಬಿಟ್ಟು ಕಂಗಾಲಾಗೋದೆ. ಈ ಒಂದು ಸ್ಕಿಟ್ ಹೇಗಿತ್ತು ಅಂತ ಕೇಳೋಣ ಗುರೂಜಿ. ರಾಗಿಣಿ ಅವರೇ, ಹೇಳುವಂತವರಾಗಿ ಸರ್. ಭಲೆ ತಮ್ಮ ಅಭಿನಯಕ್ಕೆ ನಾನು ಮೆಚ್ಚಿಬಿಟ್ಟೆ. ಏನು ನಟನೆ, ಏನು ವಾಕ್ಚಾತುರ್ಯ. ತಮಗೆ ಮಹಾನಟಿ ಎಂಬ ಬಿರುದನ್ನು ಕೊಡುತ್ತಾ ಇರುವೆ. ಗುರುಜಿ, ಹಂಗೆ ತೆಗೆದು ಒಂದು ಕಾಣಿಕೆ 200 ರೂಪಾಯಿ ಆಗತ್ತೆ. ಗುಡ್ ಒನ್, ಗುಡ್ ಒನ್. ಸೊ ಆಫ್ ಕೋರ್ಸ್ ರಾಘು ಸೂಪರ್. ನನಗೆ ಬಸ್ ನೋಡಿದಾಗ ಇವತ್ತು ಕ್ಯಾರೆಕ್ಟರ್ ಹೆಂಗಿತ್ತು ಅಂದ್ರೆ ನಂದೀಶ ಡ್ಯಾನ್ಸ್ ಮಾಡಿದಂಗಿತ್ತು. ಟೋಟಲ್ ನಾನ್ ಸಿಂಕು. ಶಿವು ಅಮೇಸಿಂಗ್ ಪ್ಲೇ, ವೆರಿ ಗುಡ್. ಮಾನಸ ಸಖತ್ತಾಗಿದೆ, ನನಗೆ ಇಷ್ಟ ಆಯ್ತು. ಅಂದ್ರೆ ಟೋಟಲ್ ಪ್ಲಾಟ್ ಟೋಟಲ್ ಡ್ರಾಮ್ಯಾಟಿಕ್, ಅದ್ರ ಮೇಲೆ ಲಾಸ್ಟಿಗೆ ಪುನಃ ಮಾರಲ್ ತಂದು ಬಿಡ್ತೀರಲ್ಲ, ಅದು ಅಪ್ಪನ ಕ್ಯಾರೆಕ್ಟರ್ ಅಂತೂ ಜಸ್ಟ್ ಸೂಪರ್. ಸೊ ಅದು ಪಕ್ಕಾ ಡ್ರಾಮಾ ಅಂದ್ರೆ ಪಕ್ಕಾ ಡ್ರಾಮಾ ಅಂತ ಇತ್ತು. ಐ ಲವ್ಡ್ ಇಟ್. ಐ ಥಿಂಕ್ ವಿ ಎಂಜಾಯ್ಡ್ ಅ ಲಾಟ್. ಗ್ರೇಟ್ ಗೋಯಿಂಗ್. ಗುಡ್. ಥ್ಯಾಂಕ್ ಯು ಗುರುಜಿ. ರಚಿ, ಐ ಥಿಂಕ್ ನನಗೆ ಫಸ್ಟ್ ರಾಘು ಗೆಟಪ್ ಇಷ್ಟ ಆಯ್ತು ತುಂಬಾನೇ. ಥ್ಯಾಂಕ್ ಯು. ಫಸ್ಟ್ ಟೈಮ್ ರಾಘು ಐ ಥಿಂಕ್ ನಿನ್ನ ಈ ತರದಲ್ಲಿ ನೋಡ್ತಿರೋದು, ಈ ಗೆಟಪ್ ಅಲ್ಲಿ. ಅಂದ್ರೆ ತೀರಾ ಪ್ರಾಪರ್ ನಾಟಕದಲ್ಲಿ ಹೆಂಗೆ ರೆಡಿ ಆಗ್ತಾರೋ ಆ ತರ ನೀವು ರೆಡಿ ಆಗಿದ್ದೀರಿ ಇವತ್ತು. ಸಕ್ಕತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ತುಂಬಾ ಏನಂತಾರೆ, ನಾಟಕದಲ್ಲಿ ಹೆಂಗೆ ಮಾತಾಡ್ತಾರೋ ಪಾಪ, ಅಟ್ಲೀಸ್ಟ್ ಹೆಂಡತಿಯಾಗಿ ಪಾತ್ರ ಮಾಡ್ತಿದ್ದೀರಿ ಅಂದಾಗ್ಲೂ ಅದೇ ಥರ ಇತ್ತು ಮ್ಯಾನರಿಸಮ್ಸು ಮತ್ತು ನಿಮ್ಮ ಭಾಷೆ ಕೂಡ. ಸೊ ಗುಡ್. ನನಗೆ ಈ ಕ್ಯಾರೆಕ್ಟರ್ ಸಖತ್ ಎಂಟರ್ಟೈನ್ ಮಾಡ್ತು ಈ ಸ್ಕಿಟ್ಟಲ್ಲಿ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಬರೋದು ಬಸ್ಸು ಬಂದ ತಕ್ಷಣ ಅಮ್ಮ ಹೆಸ್ರಿಗೆ ಮಾತ್ರ ಅಮ್ಮ ಅಲ್ಲಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ, ಬಟ್ ಕಂಟೆಂಟು ಮ್ಯಾಟರ್ ಇರೋದು ನಾನು ಇನ್ನೊಂದು ಮದುವೆ ಆಗಬೇಕು ಅಂತ, ಅದೇ ಜಾಸ್ತಿ ಆಗ್ತಿದ್ದು. ಸೊ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ awesome guys. Thank you so much. Thank you ma'am. ಥ್ಯಾಂಕ್ ಯು. ಮತ್ತೆ ನೀವು ಆಲ್ ದಿ ಬೆಸ್ಟ್. ಹೊರಡುವಂತವರಾಗಿ. ಈ ಸಾಂಬ್ರಾಣಿದು ಬೆಳಗ್ಗೆಯಿಂದ ಒಂದೇ ಹಿಂಸೆ. ನನ್ ಸ್ಕಿಟ್ ಯಾವಾಗ ಅಂತ ಮೆಸೇಜ್ ಮಾಡ್ತಾನೇ ಇದ್ದಾನೆ. ಮೆಸೇಜ್ ಅಂದಾಗ ನೆನ್ಪಾಯ್ತು ನೋಡಿ, ಇತ್ತೀಚೆಗಂತೂ ಈ ಫಾರ್ವರ್ಡ್ ಮೆಸೇಜ್ಗಳ ಕಾಟ ಅಂತೂ ತಡೆಯಕ್ಕೇ ಆಗ್ತಾ ಇಲ್ಲ. ಈ ಪ್ರಾಬ್ಲಮ್ನ ನಮ್ಮ ಸಾಂಬ್ರಾಣಿಗೆ ಹೇಳಿದ್ರೆ ಸಾಲ್ವ್ ಮಾಡ್ಬೋದಲ್ವಾ? ಸಾರ್, ನಾನಿವತ್ತೊಂದು ಯೂರೇಕಾನ ಕಂಡಿಡ್ದು ಬಿಟ್ಟೆ ಸಾರ್, ಕಂಡಿಡ್ದು ಬಿಟ್ಟೆ. ಏನ್ ಕಂಡಿಡ್ದು ಬಿಟ್ಟೆ ಅಂತ ಕೇಳಿ ಸಾರ್. ಏನು? ಯಾವ ರೇಖಾ?
ರೇಖನ್ ನಾನು ಯಾಕೆ ಕಂಡಿಡಿಲ್ಲ, ಅವಳು ನಮ್ಮ ಮನೆ ಪಕ್ತವಳು, ಅವಳು ಅಲ್ಲೇ ಇರ್ತಾಳೆ. ಇವ್ ರೇಖಾ ಏನೋ ಹೊಸ್ತಾಗೊಂದು ಕಂಡಿಡ್ತಿದ್ದೀರಿ ಸರ್. ಈ ಗಂಡ ಈ ಹೆಂಡತಿ ಬೇಜಾನ್ ಜಗಳಾಡ್ತಾ ಇರ್ತಾರೆ ಗೊತ್ತಾ, ಇದಕ್ಕೆ ಕಾರಣ ಏನು ಅಂತ ನಾನು ಕಂಡಿಡ್ದ್ಬಿಟ್ಟೆ. ಈ ಜಗದೀಶ್ ಕುಮಾರ್ ಅನ್ನೋ ಒಬ್ಬ ತತ್ವ ವಿಜ್ಞಾನಿ ಅದನ್ನ ಕಂಡಿಡ್ದಿದ್ದ. ಆ ಬುಕ್ನ ತಗೊಬಂದು ನಾನು ಓದಿ ಅದ್ರ ಬಗ್ಗೆ ತಿಳ್ಕೊಬಿಟ್ಟೆ ಸರ್. ಏನಪ್ಪಾ ಅಂತಂದ್ರೆ ಈ ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಜಗಳಾಡ್ತಿರ್ತಾರೆ ಮನೇಲಿ. ಯಾಕೆ ಅಂತಂದ್ರೆ ಕಾರಣ, ಒಬ್ಬ ಮನುಷ್ಯನಿಗೆ ದಿನದಲ್ಲಿ ಹುಡುಗ ಆದ್ರೆ 7,000 ಪದಗಳ ಬಳಕೆ ಮಾಡ್ತಾನೆ. ಈ ಹೆಣ್ಣು ಮಕ್ಕಳು 20,000 ಪದ ಬಳಕೆಗಳನ್ನ ಮಾಡ್ತಾರೆ. ಅದರಲ್ಲಿ ಈ ಗಂಡು ಮಕ್ಕಳು ಆಫೀಸ್ಗೆ ಅಂತ ಹೋದಾಗ ಬಾಸ್ ಜೊತೆ, ಫ್ರೆಂಡ್ಸ್ ಜೊತೆ, ಕೊಲೀಸ್ ಜೊತೆ, ಸಿಗರೇಟ್ ಅಂಗಡಿ ಜೊತೆ, ಎಣ್ಣೆ ಅಂಗಡಿ ಜೊತೆ ಎಲ್ಲ ಮಾತಾಡಿ 7,000 ಪದ ಬಳಕೆನ ಖಾಲಿ ಮಾಡಿಬಿಡ್ತಾನೆ. ಈ ಹೆಣ್ಣು ಮಕ್ಕಳು 20,000 ಪದ ಬಳಕೆಯಲ್ಲಿ ತರಕಾರಿ ಅವನ ಜೊತೆ, ಹಾಲವನ ಜೊತೆ, ಪೇಪರ್ ಅವನ ಜೊತೆ, ಈ ನ್ಯೂಸ್ ಅವ್ರ ಜೊತೆ ಎಲ್ಲ ಮಾತಾಡಿ ಒಂದು 5,000 ಪದ ಬಳಕೆನ ಖಾಲಿ ಮಾಡಿರ್ತಾರೆ. ಇನ್ನು ಅವ್ರ ಹತ್ರ 15,000 ಪದ ಬಳಕೆ ಉಳ್ಕೊಂಡಿರುತ್ತೆ. ಗಂಡ ಪಾಪ ಆಫೀಸಿಂದ ಬರ್ತಿದ್ದಂಗೆನೆ ಇವ್ರು ಮಾತಾಡಕ್ ಶುರು ಮಾಡ್ತಾರೆ. ಗಂಡನ ಹತ್ರ ಪದ ಬಳಕೆ ಇರಲ್ಲ, ಇವಳು ಮಾತಿಗೆ ಅವನು ಸ್ಟಾರ್ಟ್ ಮಾಡ್ತಾರೆ. ಏನ್ ಹೇಳ್ತೀನಪ್ಪ ಅಂದ್ರೆ, ಗಂಡು ಮಕ್ಕಳು ಮನೇಲಿ ಜಾಸ್ತಿ ಮಾತಾಡ್ತಾ ಇಲ್ಲ ಅಂದ್ರೆ ಅವರ ಪದ ಬಳಕೆ ಖಾಲಿಯಾಗಿದೆ ಅಂತ ತಿಳ್ಕೊಳ್ಳಿ. ಈ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಜಾಸ್ತಿ ಮಾತಾಡ್ತವ್ರೆ ಅನ್ಕೊಂಡ್ರೆ ಇವ್ರ ಪದ ಬಳಕೆ ಖಾಲಿ ಆಗಿಲ್ಲ, ಜಾಸ್ತಿನೇ ಇದೆ ಅಂತ ನೀವು ತಿಳ್ಕೊಳ್ಳಿ. ಆಗ ನಿಮ್ಮ ಸಂಸಾರ ನ್ಯೂನ್ಯವಾಗಿ ಸಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿತ್ತ ಸರ್? ಸೂಪರ್ ಸೂಪರ್. ಅದಕ್ಕೆ ನಾನು ಆ ಥರ ಮನ್ಸ ಅಲ್ಲ. ನನ್ನ ಹೆಂಡತಿಗೆ ಕೌಂಟ್ರು ಡೈಲಾಗ್ ಕೊಡ್ಲೇಬೇಕು ಅಂತ 5,000 ಪದ ಬಳಕೆನ ಹಂಗೆ ಇಟ್ಕೊಂಡಿದ್ದೀನಿ ನಾನು. ಜಾಣ ನಾನು. ವರಲಕ್ಷ್ಮಿ ಸುಗ್ಲಕ್ಷ್ಮಿ ಇಲ್ಲಿ ನೋಡ್ರಿ, ನಮ್ಮ ಯಜಮಾನ್ರು ನನ್ನ ಮೇಲಿರೋ ಪ್ರೀತಿಗೆ ಒಡವೆಲೇ ನನ್ನ ತುಂಬಿಸ್ಬಿಟ್ಟಿದ್ದಾರೆ. ಸಹದಾಗಿಳ್ದಿ ಸಹದಾಗಿಳ್ದಿ. ಅಪ್ಪೆ, ನಿನ್ ಮೇಲಿರೋ ಪ್ರೀತಿಗೆ ನಿನಗ್ ಬಂಗಾರದಿಂದ ನಾನು ತುಂಬಿಸಿಲ್ಲ ಅಪ್ಪೆ. ಈ ಬಂಗಾರನಾರ ನೋಡ್ಬಿಟ್ಟು ಯಾವ್ದಾರ ಕಳ್ಳ ನೀನು ಒತ್ಕೊಂಡು ಹೋಗ್ಲಿ ಅಂತ ಆಸೆ ನನಗೆ. ಮತ್ತೆ ನೀವು ಒಡವೆ ಹಾಕಿದ್ದೀರಲ್ಲ, ನಿನ್ಗೊಂದ್ ನ್ಯಾಯ ನನಗೊಂದ್ ನ್ಯಾಯನಾ? ಈ ಬಂಗಾರ ನೋಡ್ಬಿಟ್ಟು ರಚಿತಾ ಮೇಡಮ್ ಇಲ್ಲ ಸಿರಿ ಅವರ ನನ್ನೂ ಎತ್ಕೊ ಹೋಗ್ಲಿ ಅಂತ ನನ್ನ ಆಸೆ ಅಷ್ಟೇ. ಏನ್ ಮಕ್ಕ ನೋಡ್ತಾ ಇದ್ಯಾ? ಜಾಸ್ತಿ ಮಾತಾಡ್ತಿದ್ದೀರಾ ನೀವು. ನಿಮ್ಮ ಹತ್ರ ನನ್ಗೇನ್ ಮಾತು? ನಾನು ಬ್ಯೂಟಿ ಪಾರ್ಲರ್ ಹೋಗಿ ಬರ್ತೀನಿ. ನಿಂತ್ಕಳೆ ಮೋಟೋಳ್ಗೆಟ್ಟೆ. ಎಲ್ಲರೂ ರೆಡಿ ಆಗಕ್ಕೆ ಅಂತ ಬ್ಯೂಟಿ ಪಾರ್ಲರ್ ಹೋಗ್ತಾರೆ. ಇವಳು ನೋಡಿದ್ರೆ 1 ಗಂಟೆ ಮನೇಲೆ ರೆಡಿ ಆಗಿ ಈಗ ಬ್ಯೂಟಿ ಪಾರ್ಲರ್ ಹೋಗ್ತಾವಳೆ. ಬರೀ ಅಪ್ಸೆಟ್ ನೋಡಿತೀರಾ ನೀವು? ಅಯ್ಯೋ ಇದೇನ್ ಮೆಸೇಜ್ ಇದು? ಬಾರಿ ಹಿಂಸೆ ಮೆಸೇಜ್ ಕಳ್ದು. ಅಯ್ಯೋ ರೀ, ಮೆಸೇಜ್ ಅಂದ ತಕ್ಷಣ ನಂಗೊಂದ್ ನೆನ್ಪಾಯ್ತು. ಬೆಳಗ್ಗೆ ನಾನು ಒಂದ್ ಸೆಲ್ಫಿ ತಗೊಂಡೆ, ನನ್ ಹಿಂದೆ ನಾಯಿ ಬಿದ್ಬಿಟ್ಟಿದೆ ರೀ. ಏನಂತ ಸ್ಟೇಟಸ್ ಹಾಕ್ಲಿ? ಮುಂದೆ ಇರೋದ್ ನಾನಲ್ಲ, ಹಿಂದೆ ಇರೋದ್ ನಾನು ಅಂತ ಹಾಕು. ಸ್ಟೇಟಸ್ ಅಲ್ಲಿ ಏನ್ ಹಾಕ್ಲಿ ಅಂತ ಕೇಳ್ತಾವ್ ನೋಡಿ. ಮತ್ತೆ ನನ್ಗೆ ಹೋಗಿ ಕಾಪಿ ತಗೋಬೇಕು. ಸಾಕು ಸಾಕು. ಇವಳು ಕ್ಯಾಟ್ ವಾಕ್ ನ ನೋಡ್ಬಿಟ್ಟು ನಮ್ಮ ಮನೇಲಿ 4 ಕ್ಯಾಟ್ಗಳಿದ್ದು ನೆನ್ನೆ ತಾನೇ ಬಾವಿಗೆ ಬಿದ್ದು ನೆಗದ್ಕೊಂಡ್ಬಿಟ್ಟ. ಏನ್ ಮೆಸೇಜ್ ಇದೆ ತೆಗೆದು ಮಕ್ಕ. ಗಂಡ ಕಾಫಿ ಕೇಳಿದ್ರೆ ಪ್ರೀತಿಯಿಂದ ತಂದು ಕೊಡ್ಬೇಕು ಕಣೆ, ಹಿಂಗ್ ತಂದು ಕೊಡೋದಲ್ಲ. ಕಾಫಿಲಿ ಶುಗರ್ ಇಲ್ಲ. ನನ್ನ ಜೀವನದಲ್ಲಿ ಸಂತೋಷ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿಲ್ವಾ? ನೀವು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ. ನೀವು ಕಾಫಿಲಿ ಶುಗರ್ ಲೆಸ್ಸು, ಟೀಯಲ್ಲಿ ಶುಗರ್ ಲೆಸ್ಸು ಕೊಡ್ತಾ ಇದ್ರು ಹುಡುಗರಿಗೆ ಶುಗರ್ ಯಾಕೆ ಬರ್ತಾ ಇದೆ ಹೇಳು? ಯಾಕೆ? ನೀವು ಕೊಡ್ತಾ ಇರೋ ಟಾರ್ಚರ್ ಇಂದ. ನಾವು ಇಸ್ತ್ರಿ ಮಾಡುವಾಗ ನಿಮ್ಮ ಶರ್ಟ್ ಸುಟ್ಟೋಗುತ್ತೆ. ಯಾಕೆ ಹೇಳಿ? ಯಾಕೆ? ನೀವ್ ಹಿಂಗ ಆಡೋದ್ರಿಂದ, ಹಿಂಗೆ ಮಾತಾಡೋದ್ರಿಂದ. ಲೆಕ್ಕದಲ್ಲಿ ಕಾಫಿ ಬಿಸಿ ಇರ್ಬೇಕು, ನೀನ್ ತಣ್ಣಗಿರ್ಬೇಕು. ಆದ್ರೆ ಇವಳು ಬಿಸಿ ಹಾಕೋಳೆ, ಕಾಫಿ ತಣ್ಣಗಿದೆ. ನಾನೇನ್ ಬಿಸಿ ಇಲ್ಲ, ತಣ್ಣಗೆ ಇದೀನಿ. ಆದ್ರೆ ನಿಮಗೆ ಈ ನಡುವೆ ನನ್ ಮೇಲೆ ಒಂಚೂರು ಪ್ರೀತಿನೇ ತೋರ್ಸಲ್ಲ ನೀವು. ಎಲ್ ಪ್ರೀತಿ ತೋರ್ಸದವ? ಮದ್ವೆ ಆದ್ಮೇಲೆ ಈ ಸಿಮೆಂಟ್ ಅನ್ನೋ ಒಂದು ಸಂಸಾರದ ಭಾರವನ್ನ ತಲೆ ಮೇಲೆ ಒತ್ಕೊಂಡ ಮೇಲೆ ಗಂಡಸ್ಗೆ ಗಡ್ಡ ಕೆರ್ಕೊಳ್ಳಕ್ಕೇನೆ ಪುರ್ಸೋತಿರಲ್ಲ. ಇನ್ನು ಪ್ರೀತಿ ಎಲ್ ಮಾಡೋಣ? ಯಾಕೆ ಮದ್ವೆ ಆದ್ರೆ ಅಂದ್ರೆ ಕೆಲವೊಂದು ಸಮಸ್ಯೆಗಳಿಗೆ ನಾವು ಪರಿಹಾರ ನೀಡ್ಬೇಕಾಗುತ್ತೆ. ಈ ಸಂಸಾರ ಅನ್ನೋ ಭಾರ ಹೊತ್ಕೊಂಡಿರೋ ಗಂಡಸಿನ ಹಿಂದೆ, ನಮ್ಮ ಜಡ್ಜಸ್ ನಗುವಿನ ಹಿಂದೆ ಕೆಲವು ದುರಂತಗಳಿರುತ್ತೆ ಕಣೆ. ಏನು ಮಾಡಕ್ಕಾಗಲ್ಲ ನಾವು. ಅಲೋ, ಯಾಕೆ ಪಕ್ಕನ ಒಳ್ಳೆ ಹಿಂಗ್ ಮಾಡ್ಕೊಂಡಿದ್ಯಾ ನೋಡು? ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂದಂಗೆ ನಮ್ಮಿಬ್ರು ಜಗಳದಲ್ಲಿ ನೋಡೆ ನಮ್ಮ ಓಸ್ಟು, ನಮ್ಮ ಜಡ್ಜಸ್ ಮುಖಗಳು ಸಪ್ಪಗೈತೆ. ಬಾ ಒಂದ್ ಸ್ಟೆಪ್ ಹಾಕೋಣ. ಬಾ
ಬಾ ಅಂತ ಹೇಳ್ತಾ ಇದ್ದೀನಿ. ನನ್ನ ಮದ್ವೆ ಆದಂಗಿದೆ ನೋಡ್ತಾ ಇದ್ದೀನಿ. ಅದೇ ಹಳೆ ಸ್ಟೆಪ್ ಹಾಕ್ತೀರಾ ನೀವು? ಹಳೆ ಹುಡುಗಿ ಜೊತೆ ಹಳೆ ಸ್ಟೆಪ್ ಹಾಕ್ಬೇಕು, ಇನ್ನೇನು ಹೊಸ ಸ್ಟೆಪ್ ಹಾಕಕ್ಕ. ಹೊಸ ಸ್ಟೆಪ್ ಯಾರ ಜೊತೆ ಹಾಕ್ತೀರಾ ನೀವು? ಹೊಸ್ದಾಗ್ ಬಂದಿರೋ ನಮ್ಮ ಸುರಿ ಮೇಡಮ್ ಜೊತೆ ಹಾಕ್ತೀನಿ. ಏಯ್ ನನಗೆ ಒಂದು ಸ್ಟೆಪ್ ಹತ್ತಕ್ಕೆ ಆಗ್ತಾ ಇಲ್ಲ, ಇನ್ನೊಂದು ಸ್ಟೆಪ್ ಬೇರೆ ನಾ ಎಲ್ಲ ಹಾಕನ. ಸುಮ್ನೆ ಹೋಯ್ತಾರ ಕೆಲಸ ನೋಡು. ಅಯ್ಯೋ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಬಿತ್ತು. ನೋಡು ಹೋಗಿ ತಿಂಡಿ ತಗಪ್ಪ. ಏನ್ ತಿಂಡಿ ತರ್ಲಿ ನಾನು? ಯಾಕೆ? ಮನೇಲಿ ದಿನಸಿ ಇಲ್ಲ ರೀ. ದಿನಸಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಈ ಒಡವೆಗಳನ್ನೆಲ್ಲ ಮರಕ್ಬಿಟ್ಟು ತಗಪ್ಪ. ಇದು ನಂದಲ್ಲ, ಮತ್ತೆ ಸಿರಿ ಅವ್ರದ್ದು. ನೀವೇ ಮರಕ್ ಬಿಟ್ಟು ತಂದ್ಬಿಡಿ. ಇದನ್ನೆಲ್ಲ ನಾನು ಮರಕ್ಕಾಗಲ್ಲ. ಯಾಕೆ? ಅದು ಗುರು ಸರ್ದು. ಬಂದು ಬಿಟ್ಟಳು. ನಂಗೆ ಅದೆಲ್ಲ ಗೊತ್ತಿಲ್ಲ. ನನಗೆ ಅಡ್ಗೆ ಮಾಡ್ಬೇಕು, ನಂಗೆ ಹಸ್ವಾಗ್ತಿದ್ದಾರೆ. ರಚ್ಚು ಮೇಡಮ್ಗೂ ಹಸ್ವಾಗ್ತಿದ್ಯಂತೆ. ಅವ್ರಿಗೆ ನಾನು ಅಡ್ಗೆ ಮಾಡ್ಕೊಡ್ಬೇಕು. 10,000 ರೂಪಾಯಿ ಕೊಡಿ ದಯವಿಟ್ಟು ಪ್ಲೀಸ್. 10,000 ರೂಪಾಯಿ ಕೇಳಿದ ತಕ್ಷಣ ಎಲ್ಲಿಂದ ಬರ್ತದೆ? ಎಲ್ಲಿಂದ ಬರುತ್ತೆ ಅಂದ್ರೆ 10,000 ರೂಪಾಯಿ ನನ್ನ ಹತ್ರ ಇಲ್ಲ ನನ್ಗೆ. ಇದೊಂದು ಮೆಸೇಜ್ ಸಂಸಾರದ ಜಂಜಾಟದಲ್ಲಿ ಇದನ್ನ ಬರೇ ಓದ್ತಾ ಕುತ್ಕೋಬೇಕು ನಾವು. ಅಲ್ಲ ಆಗ್ಲಿಂದ ಮೆಸೇಜ್ ಬರ್ತೀವಿ. ಯಾರ್ದು ನೋಡ್ತೀನಿ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂತಂದಾಗ ಫ್ರೆಂಡ್ ಬರ್ತಾನೆ. ಇನ್ನೊಂದ್ಸತಿ ಓದಿ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂದಾಗ ಫ್ರೆಂಡ್ ಬರ್ತಾನೆ. ಕಷ್ಟ ಅಂದಾಗ ಫ್ರೆಂಡ್ ಬರ್ತಾರೆ. ಹಾಗಾದ್ರೆ 10,000 ರೂಪಾಯಿನ ಫ್ರೆಂಡ್ ಕೇಳ್ಬಿಡಿ. ಅದೇನ್ ಕೇಳಕ್ಕಾಗುತ್ತೆ ಅವನಿಗೆ? ಮತ್ ಯಾರಾದ್ರೂ ಸುಮ್ನೆ ಮೆಸೇಜ್ ಕಳಿಸ್ತಾರ? ಅವ್ರ ಮನ್ಸಲ್ಲಿ ಏನೋ ಇಟ್ಕೊಂಡಿರ್ತಾರೆ ಸಹಾಯ ಮಾಡ್ಬೇಕು ಅಂತ, ಅದಕ್ಕೆ ಮೆಸೇಜ್ ಮಾಡಿರ್ತಾರೆ ಈ ತರ. ಕರೆಕ್ಟ್ ತಪ್ಪಿಸಿದ್ದಿ. ನೀನ್ ಹೋಗಿ ಲೀಸ್ಟ್ ಮಾಡು, ನಾವ್ ಹೋಗಿ 10,000 ರೂಪಾಯಿ ತಗೋಬರ್ತೀನಿ. ಬಾಯ್ ಬಾಯ್. ಸೀತಾರಾಮ್. ವಾ ಸಾಮ್ರಾಣೆ, ಬೆಳಗ್ಗೆ ಒಂದ್ ಮೆಸೇಜ್ ಕಳ್ಸಿದ್ದೆ ನೋಡ್ದ? ನೋಡ್ದೆ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂದ್ರೆ ಫ್ರೆಂಡ್ ಬರ್ತಾನೆ. ಫ್ರೆಂಡ್ ಅಲ್ವಾ ನೀನು? ಅದಕ್ಕೆ ಕಳಿಸ್ದೆ. 10,000 ರೂಪಾಯಿ ಕೊಡು. 10,000 ಕೊಡು. ಅದೇನ್ ಕೊಡ್ತಾರೆ? ಅದೇ ಕಷ್ಟ ಕಾಲದಲ್ಲಿ ಇದ್ದೀನಿ ಅಂತ ಮೆಸೇಜ್ ಮಾಡಿದಾಗ ಕೊಡ್ತೀಯಲ್ಲ, ಕೊಡು. ಅಲ್ಲ ಮೆಸೇಜ್ ಬೇಕಾದ್ರೆ ಕಳಿಸ್ತೀನಿ. 10,000 ಹೆಂಗ್ ಕೊಡ್ತಾರೆ? ಮತ್ ಮೆಸೇಜ್ ಯಾಕೋ ಮಾಡ್ದೆ? ಆವಾಜ್ ಹಾಕ್ಬಿಟ್ರೆ ಬಂದ್ಬಿಡುತ್ತಾ? ಮೆಸೇಜ್ ಯಾಕೆ ಮಾಡ್ದೆ? ಕಷ್ಟ ಕಾಲದಲ್ಲಿ ಇದ್ದೀನಿ ತಾನೆ? ಹೌದು. ಕೊಡು ದುಡ್ಡು. ಯಾರು ಬರ್ದೈತಿ ಮೆಸೇಜು? ನಾನೇ ಬರ್ತಿದ್ದು. ರಾತ್ರಿ ಎಲ್ಲ ಈ ಕನ್ನಡ ನಿಘಂಟಿಂದ ಒಂದೊಂದು ಪದನೆ ಎತ್ತು ಬಿಟ್ಟು ಬರ್ತಿದ್ದೀನಿ. ಹೌದಾ? ಲಾಸ್ಟ್ ಏನದ ಓದ? ಕಷ್ಟ ಕಾಲದಲ್ಲಿ ಫ್ರೆಂಡ್ ಬರ್ತಾನೆ. ಕಷ್ಟ ಕಾಲದಲ್ಲಿ ಫ್ರೆಂಡ್ ಬರ್ತಾನೆ. ಇದನ್ನ ಯಾವ ರೈಟ್ರು ಬರೆಯಕ್ ಸಾಧ್ಯ ಹೇಳು? ಯಾರು ಬರೆಯಕ್ಕಾಗಲ್ಲ. ಅದಕ್ಕೆ ನೀನ್ ಬರ್ತಿದ್ಯಾ. ಈ ಕಷ್ಟದಲ್ಲಿ ಇದೀನಲ್ಲ, 10,000 ರೂಪಾಯಿ ಕೊಡು. 10,000 ಇಲ್ಲ. 10,000 ರೂಪಾಯಿ ಮೆಸೇಜ್ ಯಾಕೆ ಮಾಡ್ದೆ? ಮೆಸೇಜ್ ಯಾಕೆ ಮಾಡ್ದೆ? ಲೇ ಬಾಯ್ಲೆ, ದಸರಾ ಹಬ್ಬದ ದಿನ ಒಂದ್ ಮೆಸೇಜ್ ಕಳ್ಸಿದ್ದಲ್ಲ, ಏನದು? ದಸರಾ ಹಬ್ಬದ ಶುಭಾಶಯಗಳು ಅಂತ ಅಂಬಾರಿ ಕಳ್ಸಿದ್ದೆ. ಅಂಬಾರಿ ಕೇಳಿದ್ನ ಅವತ್ತು ನಾನು? ಇಲ್ಲ. ಇವತ್ತು ಕಷ್ಟದಲ್ಲಿ ಇದ್ದೀನಿ. ಮೆಸೇಜ್ ಕಳ್ಸಿದ್ದೆ ತಾನೆ? ಹೌದು. ದುಡ್ಡು ಕೊಡು. ದುಡ್ಡು ಕೊಡ್ಲಿಲ್ಲ ಅಂದ್ಮೇಲೆ ಮೆಸೇಜ್ ಹಾಕಿ ಕಳಿಸ್ತೆ. ಮೆಸೇಜ್ ಹಾಕೋ ಕಳಿಸ್ತೆ. ಸಾಮ್ರಾಣಿ, ಆ ಮೆಸೇಜ್ ನಾನ್ ಕಳ್ಸಿಲ್ಲ. ಮತ್ತೆ ನಮ್ ರೂಮ್ಮೇಟ್ ಸಂತು ಕಳ್ಸಿದ್ದು. ಸಂತೋಷ. ಯಾರು? ಸೀತಾರಾಮ, ಏನ್ ಹಿಂಗ್ ಕರ್ದೆ? ಇವನೇ ಕಳ್ಸಿದ್ದು. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂದಾಗ ಫ್ರೆಂಡ್ ಬರ್ತಾನೆ. 10,000 ರೂಪಾಯಿ ಕೊಡು. ಯಾಕೆ? ಕಷ್ಟದಲ್ಲಿ ಇದೀನಿ. 10,000 ರೂಪಾಯಿ ಕೊಡಪ್ಪ. ಬೇಕಾದ್ರೆ 10,000 ರೂಪಾಯಿ ದುಡಿಯೋದ್ ಹೆಂಗೆ ಅಂತ ಒಂದು 10 ಲಿಂಕ್ ಇದಾವೆ, ಅದನ್ನ ಕಳಿಸ್ತೀನಿ. 10,000 ರೂಪಾಯಿ ಎಲ್ಲ ಕೊಡಕ. ಮತ್ತೆ ಮೆಸೇಜ್ ಹಾಕೋ ಮಾಡ್ದೆ. ಮೆಸೇಜ್ ಹಾಕಿ ಮಾಡ್ದೆ. ಇದಳ ಮೇಲೆ ಮೊನ್ನೆ ಒಂದು 4 ಸ್ಟಿಕ್ಕರ್ ಕಳ್ಸಿದಲ್ಲ, ಅದ್ ಯಾವ್ದು ಹೇಳು? ಒಂದು ಹಿಂಗ್ ಕಳ್ಸಿದ್ದೆ, 2 ಹಿಂಗಿತ್ತು, 3ನೇದು ಹಿಂಗಿತ್ತು, 4ನೇದು ಹಿಂಗಿತ್ತು. ಎದುರುಗಡೆ ಇರ್ಬೇಕಾದ್ರೆ ಸ್ವಾದ ರೋಗದವನಂಗ್ ಇರ್ತೀಯ. ಸ್ಟಿಕ್ಕರ್ ಅಲ್ಲಿ ಮಾತ್ರ ಹಿಂಗೊಂದು ಕಳಿಸ್ತೀಯ. ಯಾವನೋ ನನಗೆ ಫಾರ್ವರ್ಡ್ ಮೆಸೇಜ್ ಮಾಡಿತ್ತು. ನಾನಲ್ಲ, ರವಿಕಿರಣ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ರವಿಕಿರಣ. ಯಾರ ಕೆಲ್ಸ ಮಾಡಕ್ ಬಿಡ್ದಂಗ್ ಬಡ್ಕತ್ತ. ಸೀತಾರಾಮ, ಏನ ಸಮಸ್ಯೆ? ಇವ್ರ್ಯಾರು ಚೈನ್ಗಿನೆಲ್ಲ ಹಾಕೊಂಡ್ಬಿಟ್ಟಾರ? ನಮ್ಮ ಚಾಟ್ಸಾಪ್ ಗ್ರೂಪ್ ಫ್ರೆಂಡ್. ಹೌದಾ ಸರ್? ನಮ್ ಗ್ರೂಪ್ ಅಲ್ಲಿ ಇದ್ದೀರಾ? ಕೊನೆ ನಂಬರ್ ಹೇಳಿ ನಿಮ್ದು. 29. ಓಹೋ, ಇಲ್ಲೇ ಇದ್ದೀರಾ? ನಾನು ನೋಡೇ ಇಲ್ಲ. ಒಂದ್ ಮೆಸೇಜ್ ಕಳಿಸ್ತೀನಿ ನೋಡಿ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂದಾಗ ಫ್ರೆಂಡ್ ಬರ್ತಾನೆ. ಕರೆಕ್ಟ್ ಆಗಿ ಕಳ್ಸಿದ್ಯಾ? ನಾನೇ ಬರ್ದಿದ್ದು. ಹೌದಾ? 10,000 ರೂಪಾಯಿ ಕೊಡು. ಕಷ್ಟದಲ್ಲಿ ಇದೀನಿ. 10,000 ರೂಪಾಯಿ ಕೊಡ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಮೆಸೇಜ್ ಫಾರ್ವರ್ಡ್ ಮೆಸೇಜ್ ಅಂತ. ಅಯ್ಯೋ, ನನ್ನ ಮಕ್ಕಳ ಏನು ಫಾರ್ವರ್ಡ್ ಮೆಸೇಜ್ ಅಂತ ಎಕ್ಸಿಟ್ ಕಳಿಸ್ತಿಲ್ಲ ಮೆಸೇಜು. ಅದೇ ಮೊನ್ನೆ ಏನೋ ಒಂದು ಇನ್ವಿಟೇಷನ್ ಕಳ್ಸಿದಲ್ಲ, ಏನೋ ಹಾಕಿದೆ ನಮ್ ಚಿಕ್ಕಪ್ಪನ ಮಗನ್ ಮದ್ವೆದು. ಏನಂತ ಬರ್ತಿದೆ? ಅದೇ ನಿಮ್ಮ ಹೆಸರು ನಮ್ಮ ಮನಸ್ಸಲ್ಲಿದೆ ಅಂತ ಬರ್ದಿದೆ. ತಪ್ಪೇನು? ನನ್ನ ಹೆಸರೇನು?
ನನ್ನ ಹೆಸರೇನು? ನಿಂಗರಾಜು ಇಲ್ಲ. ಶಂಕರ್ ಇಲ್ಲ. ಏನೋ ಕುಮಾರ ಇಲ್ಲ. ಬಾಯಲ್ಲೇ ಇದೆ, ಈಗ ಯಾಕೆ ಅದೆಲ್ಲ ಬಿಟ್ಬಿಡಿ. ಅಯ್ಯೋ ನನ್ನ ಮಕ್ಕಳ ಕರೆದ್ರೆ ಫ್ರೆಂಡ್ ಬರ್ತಾನೆ, ಕೆರೆದ್ರೆ ಬುಂಡೆ ಬರುತ್ತೆ ಅನ್ಕೊಂಡು ಎಲ್ಲಾರ್ಗು ಫಾರ್ವರ್ಡ್ ಮೆಸೇಜ್ ಮಾಡ್ಕೊಂಡು ಕಾಲ ಕಳಿತೀವಿ. ಯಾರು ನಿನಗೆ ಕಳ್ಸಿತ್ತು? ಮೆಸೇಜ್ ನಾನಲ್ಲ ಬರ್ತಿದ್ದು, ಮತ್ತಿನ್ಯಾರು ನನಗ್ ಮೆಸೇಜ್ ಕಳ್ಸಿದ್ದು? ಸಿರಿ ಅವರು. ಅಂದ್ರೆ ನೀವು ಕಳ್ಸಿಲ್ಲ. ಆಡುತ್ತಿದೆ ಕನ್ನಡ ಕೋಗಿಲೆ. ಅವನಾ? ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಎಲ್ಲಾ ಕಷ್ಟ ಕಾಲದಲ್ಲೂ ಫ್ರೆಂಡ್ ಬರ್ತಾನೆ. ನಾನು ನೀನು ಫ್ರೆಂಡು. 10,000 ರೂಪಾಯಿ ಕೊಡು. ಮೆಸೇಜ್ ಯಾಕೆ ಕಳಿಸ್ತೆ? ಸುಮ್ಮನೆ ಫಾರ್ವರ್ಡ್ ಮೆಸೇಜ್ ನನ್ನ ಫ್ರೆಂಡ್ ಕಳ್ಸಿದ್ದು. ಸುಮ್ಮನೆ ಫಾರ್ವರ್ಡ್ ಸುಮ್ಮನೆ ಕಳಿಸ್ತೀಯ? ಲೇ ನನ್ನ ಮಕ್ಕಳ, ಮಾತಾಡಕ್ಕೆ ಅಂತ 3,000 ರೂಪಾಯಿ ಕೊಟ್ಟು ಫೋನ್ ತಗೊಂಡ್ರೆ ಇವ್ರು ಕಳಿಸೋ ಮೆಸೇಜ್ ನಾವು ಸೇವ್ ಮಾಡ್ಕೊಳಕ್ಕೆ ಅಂತ 1 ಲಕ್ಷ ಕೊಟ್ಟು ಮೆಮೊರಿ ಕಾರ್ಡ್ ತಗೋಬೇಕಲ್ಲ. ಯಾರು? ನನಗೆ ನನ್ನ ಫ್ರೆಂಡ್ ಕಣ ಕಳ್ಸಿದ್ದು. ಯಾವನವನು? ಅಲ್ಲೇ ಕೂತಿದ್ದ ನೋಡು, ಅವನೇ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಎಲ್ಲ ಕಾಲದಲ್ಲೂ ಬರೋವನೇ ಫ್ರೆಂಡು. 10,000 ರೂಪಾಯಿ ಕೊಡು. ಅವನ್ ಕಳಿಸ್ತಾ. ಏಯ್ ನನ್ನ ಮಕ್ಕಳ ಏನೋ ಅನ್ಕೊಂಡಿದ್ದೀರಾ ನಮ್ಗೆ? ಫಾರ್ವರ್ಡ್ ಮೆಸೇಜ್ ಅಂತ ಏನಂತ ಕಳಿಸಿದೆ ಅವತ್ತೊಂದು ಮೆಸೇಜ್ ನೀನು? ಒಂದು ಮೆಸೇಜ್ ಅನ್ನ 20 ಜನಕ್ಕೆ ಕಳಿಸಿದ್ರೆ 1 hour ಅಲ್ಲಿ ಒಳ್ಳೆ ಶುಭ ವಿಚಾರ ಬರುತ್ತೆ. ನಾಯಿ ಶುಭ ವಿಚಾರ ಬರುತ್ತೆ ಅಂತ 2 ದಿನ ಕಾದೆ ಕಣೋ. ಶುಭ ವಿಚಾರ ಇರ್ಲಿ, ಪಕ್ಕದ ಮನೆ ಶುಭನೂ ಬರ್ಲಿಲ್ವಲ್ಲ. ಯಾವನ ಕಳಿಸ. ನಂದೀಸ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬೇಸಿಗೆ ಬರುತ್ತೆ, ಕಷ್ಟ ಕಾಲದಲ್ಲಿದ್ದಾಗ ಫ್ರೆಂಡ್ ಬರ್ತಾನೆ. ಫ್ರೆಂಡ್ 10,000 ರೂಪಾಯಿ ಕೊಡು. ಫಾರ್ವರ್ಡ್ ಮೆಸೇಜ್ ಯಾಕೆ ಮಾಡ್ದೆ? ಫಾರ್ವರ್ಡ್ ಮೆಸೇಜ್ ಯಾಕೆ ಮಾಡ್ದೆ ಅಂದ್ರೆ ನನ್ನ ಮಕ್ಕಳ ಈ ಸುಮ್ಮನೆ ಕುತ್ಕೊಳ್ಳಕ್ಕಾಗ್ದೆ ಮೆಮೊರಿ ಫುಲ್ ಮಾಡಿ ನಮ್ಮ ಪ್ರಾಣ ತಿಂತೀರ. ಪ್ರಾಣ ಯಾರು? ನಾನೆಲ್ಲ ಮಾಡಿದ್ದು. ಮತ್ತಿನ್ಯಾರು? ನನಗ್ ಮಾಡಿದ್ದು ಗುರು ಸಾರು. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಕಷ್ಟದಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಬರ್ತಾರೆ. ಸರ್ ಈಗ ನಾ ಕಷ್ಟದಲ್ಲಿ ಇದ್ದೀನಿ, 10,000 ರೂಪಾಯಿ ಕೊಡಿ. ಅವ್ರು ಚೈನೇ ಕೊಟ್ಟಿಲ್ಲ, 10,000 ರೂಪಾಯಿ ನೀ ಕೊಡ್ತಾರ, ಅದೇ ತಗೋ. ಇದು ನಂದಲ್ಲ. ಅದಕ್ಕೆ ಹೇಳಿದ್ ಗುರು ಸರ್ದು ತಾನೆ. ನನಗ್ ಬೇಡ, ಇದು ರೋಲ್ಡ್ ಗೋಲ್ಡ್ ಅಂತೆ. ಮತ್ತೆ ಯಾಕೆ ಹಾಕೊಂಡಿದ್ಯಾ ಪೋಸ್? ಸುಮ್ನೆ ಎಂಟ್ರಿಗೆ ಅಂತ ಹಾಕಂಡೆ ಮೇಡಮ್. ಇಲ್ಲ ಜಗಬ ಕಂಡ್ರ ಪ್ರೀತಿ ಚೈನು ಕೊಡ್ತೀನಿ. ಎಷ್ಟು ಬೇಕು? 10,000 ಅಷ್ಟೇ. ಅಕೌಂಟ್ ನಂಬರ್ ಕಳ್ಸು. 25, 35, 45, 65. ಬಂತು. ಬಂತಾ? ಥ್ಯಾಂಕ್ ಯು ಸರ್. ಫ್ರೆಂಡ್ಸು ಅಂತಂದ್ರೆ ಹಿಂಗಿರ್ಬೇಕು ಅಲ್ಲ. ಚಳಿಗಾಲದಲ್ಲಿ ಚಳಿ ಬರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಎಲ್ಲ ಕಾಲದಲ್ಲಿ ಫ್ರೆಂಡ್ ಬರ್ಬೇಕು. ಎಲ್ಲ ಕಾಲದಲ್ಲಿ ಕಷ್ಟದಲ್ಲಿದ್ದಾಗ ಫ್ರೆಂಡ್ ಬರ್ಬೇಕು ಸರ್. ಇದನ್ನ ಯಾರು ಕಳ್ಸಿದ್ ಗೊತ್ತಾ ನನಗೆ? ಮೊದ್ಲು ಒರಿಜಿನಲ್ ಮೆಸೇಜು ನನ್ನ ಮಗ ಅವನೇ. ಅಯ್ಯೋ ನನ್ನ ಮಗನೇ, ನನ್ನ ಫೇಸ್ ಗ್ಲಾಮರ್ ಹಾಳಾಗುತ್ತೆ ಅಂತ ಮನೆ ಒಳಗೆ ನಾನು ಫೇಸ್ ಪ್ಯಾಕ್ ಹಾಕೊಂಡ್ ಮಲಗಿದ್ರೆ ಕರಿಯೋದಲ್ದೆ ನನಗೆ ಹೊಡೆದು ಮೆಸೇಜ್ ನಾನು ಕಳ್ಸಿದ್ದ ಹೊಡಿತೀನೋ ನನ್ನ ಮಗನೇ. ನಾನು ಮೆಸೇಜ್ ಕಳಿಸ್ತೆ ಅಂತ ನನ್ನ ಮಕ್ಕಳ ನನಗೆ ತಿರುಗಿಸಿ ಹೊಡಿತೀರಾ? ಚಳಿಗಾಲದಲ್ಲಿ ಚಳಿ ಬರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಕಷ್ಟ ಅಂದಾಗ ಫ್ರೆಂಡು ಬರ್ತಾನೆ. ಗೊತ್ತಾಯ್ತಾ ಎಲ್ಲಿಂದ ಬಂತು ಫಾರ್ವರ್ಡ್ ಮೆಸೇಜ್? ಸುಮ್ನೆ ಇರಿಟೇಟ್ ಮಾಡಕ್ಕೆ ಅಂತಾನೆ ಏನಾರು ಒಂದು ಟಾಪಿಕ್ ಹುಡ್ಕೊಂಡಿರ್ತಾರೆ. ಥ್ಯಾಂಕ್ ಯು ಗುರುಜಿ, ನಿಜವಾಗ್ಲೂ ನಮ್ನೆಲ್ಲರನ್ನು ಬಚಾವ್ ಮಾಡಿದ್ದು ನೀವೇ. ಈಗ ನಮ್ ಗುರುಜಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ನಮ್ಮನ್ನೆಲ್ಲ ಸೇವ್ ಮಾಡಿದ್ರಿ, ಥ್ಯಾಂಕ್ ಯು. ಈಗ ಸ್ಕಿಟ್ ಹೇಗಿತ್ತು ಹೇಳಿ? ಕಷ್ಟ ಕಾಲದಲ್ಲಿ ಉಪಕಾರ ಮಾಡ್ಲೇಬೇಕು. ಸ್ಕಿಟ್ ಸೂಪರ್ ಆಗಿತ್ತು.
ಅಂದ್ರೆ ಫ್ರಾಂಕ್ಲಿ ಟೆಲ್ಲಿಂಗ್ ಅವ್ರು ಕಷ್ಟ ಪಡದೆ ಎಲ್ಲರ ನಗಿಸಿದ್ದಾರೆ, ಜಾಸ್ತಿ ಕಷ್ಟಪಟ್ಟಿಲ್ಲ. ಒಬ್ಬನೇ ಇಲ್ಲಿಂದ ಎಲ್ರಿಗೂ ಹೋದ, ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಅಲ್ಲಿ ಕೂತವ್ರಿಗೆ ವಿಷಯನೇ ಗೊತ್ತಿಲ್ಲ ಪಾಪ. ಧರ್ಮಕ್ಕೆ ಏಟ್ ತಿಂದು ಒಬ್ಬನೇ ಫುಲ್ ಮ್ಯಾನೇಜ್ ಮಾಡಿದ. ಒಂದು ಸಣ್ಣ ಒಂದು ಮೆಸೇಜ್ ಅಂತ ಇಟ್ಕೊಂಡು ಒಳ್ಳೆ ಮೆಸೇಜ್ ಕೊಟ್ಬಿಟ್ಟ. ಸೊ ಐ ಥಿಂಕ್ ದಟ್ಸ್ ಎ ರಿಯಲಿ ವೆರಿ ಗುಡ್ ಐಡಿಯಾ. ಇದು ಚೆನ್ನಾಗಿತ್ತು. ಇಟ್ ವಾಸ್ ಟೋಟಲಿ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕ್ಡ್. ಸೂಪರ್. ಕಿವಿಡ. ಥ್ಯಾಂಕ್ ಯು ಗುರುಜಿ. ರಚ್ಚಿ ಸೀರಿಯಸ್ಲಿ ಲಾಸ್ಟ್ ಈ ತರ ಟ್ವಿಸ್ಟ್ ಇದೆ ಅಂತ ನನಗೆ ಗುರು ಸರ್ ಕೂಡ ಕ್ಲೂ ಕೊಟ್ಟಿಲ್ಲ. ಐ ವಾಸ್ ಕ್ಲೂಲೆಸ್. ಅಂದ್ರೆ ಯಾರಾದ್ರೂ ಒಬ್ರಾದ್ರೂ ಹೇಳ್ತಾರೆ ಗುರು ಸರ್ ಇಲ್ಲ ಒಂದೇ ಲಾಸ್ಟ್ ಅದು ಕಿತಾಪತಿ ಅಂತ. ನಾನು ಐ ವಾಸ್ ಜಸ್ಟ್ ನೀಟ್ಲಿ ಗೋಯಿಂಗ್ ವಿತ್ ದ ಫ್ಲೋ. ಆರಾಮ್ಸೆ ಯಾರಿರ್ಬೋದು ಲಾಸ್ಟ್ ಅವನೇ ಏನೋ ಪಂಚ್ ಕೊಡ್ತಾನೆ ಅಂತ ಅನ್ಕೊಂಡೆ. ಪಂಚ್ ಕೊಡ್ಲಿಲ್ಲ, ಪಂಚ್ ಮಾಡಿದ್ರು ಅವನಿಗೆ. ಬಟ್ ಕ್ಲೈಮ್ಯಾಕ್ಸ್ ವಾಸ್ ವೆರಿ ಗುಡ್ ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ 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 ಗುಡ್. ಸಖತ್ತಾಗಿತ್ತು. ಒಂದೇ ಒಂದು ಲೈನ್ ಹಿಡ್ಕೊಂಡು ಇಡೀ ಸ್ಕಿಟ್ನ ಎಳೆದ್ಬಿಟ್ಟು ಅಲ್ಲ ಮಗ ನೀನು ಜಗ ಎಂತ ಸ್ಮಾರ್ಟ್ ಇರ್ಬೇಕು ನೀನು. ಬಟ್ ಓವರ್ ಆಲ್ ವೆನ್ ಇಟ್ ಕಮ್ಸ್ ಟು ಯೋರ್ ಸ್ಕಿಟ್ ಇಟ್ ವಾಸ್ ವೆರಿ ಗುಡ್, ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಒಂದೇ ಒಂದು ರಿಕ್ವೆಸ್ಟ್, ನಮ್ಮ ಸುಷ್ಮಿತಾ ಒಂದು ಸ್ಟೆಪ್ ಹಾಕಿದ್ಲು ಗೊತ್ತಾ, ಹಂಗೆ ಸ್ಟೆಪ್ ಹಾಕೊಂಡು ಎಲ್ಲರೂ ಎಕ್ಸಿಟ್ ಆಗ್ಬೇಕು. ಓಕೆ ಓಕೆ ಥ್ಯಾಂಕ್ ಯು. ಈ ಅದ್ಭುತವಾದ ಸ್ಕಿಟ್ ಒಂದಿಗೆ ಇವತ್ತಿನ ಸೂಪರ್ ಡೂಪರ್ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಆಸ್ ಯೂಶುವಲ್ ನಾಳೆ ರಾತ್ರಿ 8 ಗಂಟೆಗೆ ಬರ್ತೀವಿ. ಇದಕ್ಕಿಂತ ಡಬಲ್ ಮಜಾ ನಿಮಗೋಸ್ಕರ ಕಾಯ್ತಾ ಇರತ್ತೆ. ಅಲ್ಲಿವರೆಗೂ ಟಾಟಾ ಬಾಯ್, ಗುಡ್ ನೈಟ್.